ಮಾವಿನ ತೋಟಕ್ಕಾರ ಹೋಗಿ ಬರೋಣ ಮಂತ ಕೂತ್ಕೊಂಡು ಬೇಜಾರಾಗುತ್ತೆ. ಹಿಟ್ಟು ಮಾಡೋ ಹೊತ್ತಿ ಮಾವಿನ ತೋಟಕ್ಕಾರ ಹೋಗಿ ಆ ಹಣ್ಣಾಗಿರೋವೆಲ್ಲ ಕಿತ್ಕೊಂಬಂದಾರ ಕೊಡೋಣ. ಹಾಂ, ಹೆಂಗು ಮಗ್ ಮಂತಾದೆ ತಿನ್ಕೊಳತ್ತಿ. ಮಾವಿನ ಹಣ್ಣು ಹಾಕೋಣಕ್ಕೆ ಒಂದು ಕವರ್ ಬೇಕು. ಹಾಂ, ಪಾಪ ಪಾಪ ಒಂದು ಬ್ಯಾಗ್ನ ಕವರ್ನ ತಗೊಂಬರ್ಲ ಇಲ್ಲಿ. ತೋಟಕ್ಕೆ ಹೋಗ್ತಿದ್ದೀನಿ, ಮಾವಿನಕಾಯಿ ಕಿತ್ಕೊಂಬಂದು ಕೊಟ್ಟನು ಹಣ್ಣಾಗವೆ ಪಾಪ. ಇದ್ಯಾಕಜ್ಜ ಹಿಂಗ್ ಕೂಕಂತಿದ್ಯಾ? ಎಲ್ ಗಂಟೆ ಯೂಟತ್ಕೆಯ ಯಾಕೆ ಕೂಗ್ತಿದ್ಯಾ ಮಗವ? ಏ ಮಾವಿನ ತೋಟಕ್ಕೆ ಹೋಗೋಣ ಅಂತ ಕಣಿ. ಹಾಂ, ಒಂದೊಂದು ಹಣ್ಣಾಗಿದ್ದು ಅವು ಕಿತ್ಕೊಂಬಂದಾರ ಕೊಡೋಣ ಮಗ್ ತಿನ್ಕೊಳುತ್ತೆ ಅಂತೇಳಿ ಕವರ್ ತಗೊಂಬರ್ಲ ಪಾಪ ಅಂತೇಳಿ ಕೂಗ್ತಿದ್ದಿ. ಹಾಂ, ನೀನೆಲ್ಲಿ ಈ ಕಡೆಯಿಂದ ಬರ್ತಿದ್ರಿ? ಎಲ್ಗೋಯ್ದೆ ನೀನು? ನಾನೆಲ್ಲ ಹೋಗೋಣಜ್ಜ, ಅಲ್ಲಿ ಗಿರಿಜಕ್ಕರ್ಮಂತಕ್ಕೆ ಹೋಗಿದ್ದಿ. ಮಾವಿನ ಜಾಸ್ತಿ ಇದ್ರೆ ತಗೊಂಬ. ನಿನ್ ಮಗಳು ಒಂದೆರಡು ತಾಮರ ಕೇಳಾಳೆ, ಹೋಗಿ ನೋಡ್ಕೊಂಡು ಕೊಟ್ಬಿಟ್ಟು ಬರೋಣಂತೆ. ಇಲ್ಲಿಂದ ಮಾವಿನ ಹಣ್ಣು ತಗೊಂಡೋಗ್ತಾರಂತೇನೆ. ಹಾಂ, ಅಲ್ಲೇ ಒಂದು 2 kg 3 kg ತಗೊಂಡು ತಿನ್ನೋದು ಬಿಟ್ಟು ಇಲ್ಲಿಂದ ತಗೊಂಡೋಗೋದಂತ ಮಾವಿನ ಹಣ್ಣ. ಯಾವಾಗ ಬರ್ತಾಳಂತಿ? ಅವಳು ಬರಲ್ ಕಣಜ್ಜ, ಅವಳು ನಾವೇ ಹೋಗಿ ಬರೋಣ ನಡಿ. ಇನ್ನೆಲ್ಲ ಈ ಸ್ಕೂಲ್ ಎಲ್ಲ ತೆಗಿತಾರೆ, ಇನ್ ಮಗ ಸ್ಕೂಲ್ಗೆ ಹೋಯ್ತದೆ, ಇನ್ನು ಅವಳೆಲ್ಲ ಇನ್ನೆಲ್ಲಿ ಬಂದಾಳ ಅವಳು? ನಮ್ಮದೇ ಮಾವಿನ ತೋಟ ಅದಲ್ಲ, ಚೆನ್ನಾಗಿ ಹಣ್ಣಾಗಿರೋ ಒಂದು ಕಾಯಿ ತಗೊಂಡು, ಹಣ್ಣಾಗಿರೋ ಒಂದೆರಡು ಹಣ್ಣು ತಗೊಂಡು, ಮಾವಿನ ಕಾಯಿ ಒಂದು ತಗೊಂಡು ಹೋಗಿ ನೋಡ್ಕೊಂಬರೋ ನಡಿ ಮಾತಾಡಿಸ್ಕೊಂಡು. ನಾವು ಹೋಗಕ್ಕಾಗುತ್ತೇನೆ? ಹಾಂ, ಇಲ್ಲಿರೋ ಬಂಗ ಬಿಟ್ಬಿಟ್ಟು ಅಲ್ಗೋಗಿ ಕೂತ್ಕೊಂಡ್ರೆ ಆಗುತ್ತಾ ಕೆಲಸ? ಸುಮ್ನಿರು ನೀನು. ಹಾಂ, ಶನಿವಾರ ಭಾನುವಾರ ಸೇರಿಸ್ಕೊಂಡು ಬಾರಮ್ಮ ಅಂತೇಳಿ ಫೋನ್ ಮಾಡಿರ ಆಗುತ್ತೆ ಬರ್ತಾರಿ. ಹಾಂ, ನೀನು ಇಲ್ದಿದ್ನೇ ಒಂದು ಹೇಳ್ಬೇಡ ಸುಮ್ನಿರು ನೀನು. ಅಲ್ಲಿ ಗಂಟ ಹೋಗಕ್ಕಾಗಲ್ಲ, ಸುಮ್ನಿರು ನೀನು. ಅಲ್ಕಣಜ, ಹೆಣ್ಮಕ್ಳು ಅಂತೇಳಿ ನೋಡ್ಲಿಲ್ಲ ಅಂದಮೇಲೆ ಇನ್ಯಾವಾಗಜ ನೋಡೋದು ನೀನು? ಇಂಥ ವಯಸ್ಸಾದ್ರು ನೀನು ಒಂದು ಹೆಣ್ಮಕ್ಳು ಮನೆಗೆ ಅಂತ ಹೋಗಲ್ಲ. ಮೊಮ್ಮಕ್ಳು ಒಳ ಮಕ್ಳು ಅಂತ ನೋಡಕ್ಕಲ್ಲ, ಬರೀ ಇಲ್ಲೇ ಇರು ನೀನು. ತೋಟ ಮನೆ ಅಂಗಡಿ ಬೀದಿ ಇಷ್ಟು ಮಾತ್ರ ಸುತ್ತಾಡು. ಇನ್ನೇನು ಹೆಣ್ಮಕ್ಳು ಕಷ್ಟ ಸುಖ ಗಿಷ್ಟ ಸುಖ ಕೇಳ್ಗಿಳಿಯ ನೀನು? ಆ ಕಡೆಯಿಂದ ಏನಾರು ತಗೊಂಬರ್ತಾರೆ ನೋಡ್ತರು, ಏನ್ ತತ್ತಾರೆ ಏನು ಬಿಡ್ತಾರೆ ನನ್ನ ಹೆಣ್ಮಕ್ಳು ಅಂತವ. ಅವ್ರ ಮನೆಗೆ ಹೋಗಿ ನಿಂತಿದ್ದು ಅವ್ರ ಕಷ್ಟ ಸುಖ ಕೇಳೋದೇನು ಇಲ್ಲ ನಿಂತವ. ಅಕ್ಕಪಕ್ಕದಲ್ಲಿ ಏನನ್ನಕ್ಕಲ್ಲ ಅವರಿಗೆ? ನಿಮ್ಮವ್ವ ನಿಮ್ಮಪ್ಪ ಬರೋಕೆ ಎಲ್ಲ ನೋಡಕ್ಕೆ, ನಮ್ಮವ್ವ ನಮ್ಮಪ್ಪ ಹೆಂಗ್ ಬರ್ತಾರ ನೋಡು ಅಂತ ಅನ್ನಕ್ಕಲ್ವಾ? ಬರ ಜೋ ಹೋಗಿ ಬರೋಣ. ಲೇ, ನನ್ನ ಹೆಣ್ಮಕ್ಳು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ತಿನ್ಕಣೆ ನಾನು. ಹಾಂ, ಅವ್ರ ತಕ್ಕ ಹೋಗಿ ಕಷ್ಟ ಸುಖ ಕೇಳ್ಬಿಟ್ರು ಬಂದೋಗ್ಬಿಡುತ್ತೇನೆ. ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಇದ್ರು ಸಾಕಣೆ ನಂದು. ಎಲ್ಲಿದ್ರು ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಹಾಂ, ನೀನು ಇಲ್ದವನೇ ಕತೆ ಕಟ್ಟಬೇಡ ನೀನು, ಸುಮ್ಮನಿರು ನೀನು. ನಿನ್ ಮಾವಿನ ಹೆಣ್ಣುವೆ ಮಾವಿನ ಕಾಯಿನ ಕುಯ್ಕೊಂಬರಕ್ ನೀನು. ನಾನು ಹೋಗಿ ಬರ್ತೀನಿ. ನೀನು ಯಾವಾಗ ತಾನೇ ಬರ್ತೀನಿ, ನಾನು ಹೋಗಿ ಬರ್ತೀನಿ. ಹೋಗಿ ನೀನು ಕುಯ್ಕೊಂಬ. ನಾನು ಬರಕ್ಲ ಕಾಣತ್ತೆ, ನೀನು ಹೋಗಿ ಬರಗೆ ನೀನು. ನಾ ಬರಕ್ಲ ಕಾಣತ್ತೆ. ಹಾಂ, ಇಲ್ಲೂ ಇನ್ನೇನು ಜಗ್ಲಿ ಮೇಲೆ ಕೂತ್ಕೊಂಡು ತಿನ್ನೋದು, 2 ಕೈ ಹಾಕೋದು, ಅದು ಬಿಟ್ಟರೆ ಇನ್ನೇನು ಕೆಲಸ ಮಾಡ್ತಿದ್ದ ನೀನು? ಹೋಗಿ ಬರೋಗು, ಒಂದು ವಾರ ಇಲ್ಲ ಅಂದರೆ ಒಂದು ತಿಂಗಳೈದು ಬರೋಗು. ನನಗೆ ತೋಟದ ಕಡೆ ಕೆಲಸವೇ. ಈಗ ಒಂಚೂರು ಹೆಂಗೋ ಮಳೆ ನುಗ್ತೈತೆ, ನೀನು ಈಗ ಹೋಗಲ್ಲಿ ಕುತ್ಕೊಂಡ್ಬಿಟ್ರಿ ತೋಟ ನೋಡೋರು ಯಾರು? ಹೋಗಿ ನೀನು. ನಮ್ಮ ಅಜ್ಜಿನ ತಾತನ ಎಲ್ಲಿಗೂ ಹೋಗ್ತೀನಿ ಅಂತಿದ್ರಲ್ಲ, ಎಲ್ಲಿಗೆ ಹೋಗ್ತಾವ್ರೆ? ಕೇಳ್ತೀನಿ, ಎಲ್ಲಿಗೆ ಹೋಗ್ತಿದ್ದೀರ ಅಜ್ಜಿ ತಾತ ನೀವು ಅಂತ ಕೇಳ್ತೀನಿ. ನಾನು ಕರ್ಕೊಂಡು ಹೋಗಂಗೆ ಹೆಂಗ್ ಹೋಗ್ತಾರ ನೋಡ್ತು ನಾನು, ಅದು ಎಲ್ಲಿಗೆ ಹೋಗ್ತಾವ್ರೆ ಅಂತ. ಅಜ್ಜಿ ಅಜ್ಜಿ, ತಾತ ನಾನು ಬರಕಲ್ಲ, ನೀನು ಹೋಗು ಅಂತ ಐತಲ್ಲ, ಎಲ್ಲಿಗೆ ಹೋಗ್ತೀಯ ಅಜ್ಜಿ ನೀನು? ನಾನು ಬರ್ತೀನಿ ಕಣಜ್ಜಿ. ಎಲ್ಲಿಗೆ ಹೋಗಣ ಪಾಪ ನಾನು? ಎಲ್ಲಿಗೆ ಹೋಗೋಣ? ಎಲ್ಲೂ ಹೋಗಲ್ಲ ಕಣ, ಸುಮ್ಮನಿರು ನಾನು. ಇಲ್ಲೇ ಇರ್ತೀನಿ ಕಣ, ಸುಮ್ಮನಿರು ನಾನು, ಎಲ್ಲೂ ಹೋಗಲ್ಲ. ತಾತ ಅಜ್ಜಿ ಎಲ್ಲಿಗೋ ಹೋಗು ಅಂತಿದ್ಯಾ ನೀನು? ಎಲ್ಲಿ ಕಳಿಸ್ತಿದ್ಯಾ ತಾತ ನೀನು? ಏನ್ ತಾತ ನಂಗೆ? ಥಾ, ಎಲ್ಲೂ ಇಲ್ಕಂಡ್ಲ ಪಾಪ, ಅದೆಲ್ಲ ನಿಮ್ಮ ಅತ್ತೆ ಮನೆಗೆ ಹೋಗಿ ಬರ್ತಾಳಂತಿ. ಮಾವಿನ ಹೆಣ್ಣುವೆ ಮಾವಿನಕಾಯಿನೂ ತಗೊಂಡು ನಿಮ್ಮ ಅತ್ತೆ ಮನೆಗೆ ಹೋಗಿ ಬರ್ತಾಳಂತಿ. ಸುಮ್ಮನೆ ಇರ್ನಾರ್ದಕ್ಕೆ ಕೇಳು, ಇಲ್ದಿದ್ನಿ ಹೇಳ್ತಾಳೇಳು. ಬಿಡ್ತಾತ ಹೋಗಿ ಬರ್ತೀವಿ ಅಜ್ಜಿ ನಾನುವೆ. ಹೋಗಿ ಬರ್ತೀವಿ, ಸುಮ್ಮನಿರು. ಅತ್ತೆನೂ ಬಂದಿಲ್ಲ, ನನಗೂ ನೋಡಂಗಾಗೈತಿ. ಹೋಗಿ ಬರ್ತೀವಿ ಕಣ್ತಾತ, ನೀನು ಬಾ ತಾತ, ಹೋಗಿ ಬರೋಣ. ಯಾಕ್ಲಾ ನೀನು ಇಸ್ಕೂಲ್ಗೆ ಹೋಗ್ಬೋದು ನೀನು? ನೀನು ಅತ್ತೆ ಮನೆ ಮಾವನ ಮನೆ ಅಂತ ಕೂತ್ಕೊಂಡ್ರೆ ಇಸ್ಕೂಲ್ಗೆ ಹೋಗಿ ಜ್ಞಾನ ಇಲ್ವೇನೋ ನಿನಗೆ? ಅವರೇ ಶನಿವಾರ ಭಾನುವಾರ ಸೇರ್ಸ್ಕೊಂಡು ಬರ್ತಾರೆ, ನೀನು ನಡಿಯೋ ಒಳಿತು ನೀನು. ಓಹೋ ಬಂದ್ಬಿಟ್ಟ ಇವನು. ಅಜ್ಜಿ ತಕ್ಕ ಮೊಮ್ಮಗನ ತಕ್ಕ ಅಜ್ಜಿ ಆಗ್ಬಿಟ್ಟವ್ರು ಅವರು. ನಡಿಯೋ ಒಳಿತು ನೀನು. ತಾತ ನಮ್ಮ ಸ್ಕೂಲಾಗಿ ರಜೆ ಕೊಡ್ತಾರೆ. ನೀನೇನು ತಲೆ ಕೆಡ್ಸ್ಕೊಬೇಡ ನೀನು. ಹೋಗಿ ಬರ್ತೀವಿ ಬಿಡ್ತಾತ ನಾವು. ಹೋಗಿ ಬರ್ತೀವಿ, ಬಾ ತಾತ ನೀನು ಹೋಗಿ ಬರೋಣ. ಬಾ ತಾತ ಹೋಗಿ ಬರೋಣ, ಏನು ಹಾಕಲ್ಲ. ಯಾವಾಗಲೂ ಯಾವ ಊರಿಗೆ ಹೋಗಲ್ವಲ್ಲ ತಾತ ನೀನು, ಬರೀ ನಮ್ಮ ಮನೆಗೆ ಇರ್ತೀಯ. ಬಾ, ಅತ್ತೆ ಮನೆಗೆಲ್ಲ ಹೋಗಿದ್ದು ಒಂದು ವಾರ ಇದ್ದು ಬರೋಣ, ಬಾ ತಾತ. ಒಂದು ವಾರ ಇಲ್ದ್ರೆ 2 ತಿಂಗಳಿದ್ದು ಬರೋರು ನೀನು ನಿಮ್ಮ ಅಜ್ಜುವೆ, ನಾನು ಬರಲ್ ಕಣು. ಹೋಗಿ ಇದು ಬರಗೆ ನೀವು. ಅಜ್ಜಿ ಅಜ್ಜಿ, ತಾತ ಹೋಗಿ ಅಂತೈತಿ. ಬಾರಜ್ಜಿ, ಬಟ್ಟೆನ ತುಂಬ್ಕ ಹೋಗೋಣ, ಒಂದು ವಾರ ಇದ್ದು ಬರೋಣ, ಬಾರಜ್ಜಿ. ಸುಮ್ ಕುಕ್ಕಳ ಪಾಪ ನೀನು, ಸುಮ್ ಕುಕ್ಕ ನೀನು. ಈಗ ತಾತ ಬರ್ದಾನೆ ಹೆಂಗ್ ಹೋಗಕ್ಕಾಗುತ್ತೆ ಹೇಳು? ತಾತನ ಇರ್ಬೇಕಣು. ಮಾವಿನಕಾಯಿ ಅವೆಲ್ಲ ತಗೊಂಡು ಹೋಗ್ಬೇಕು. ನಿಮ್ಮ ಅತ್ತಿಗೆ ಭಾರಿ ಇಷ್ಟ ಮಾವಿನಕಾಯಿ ಮಾವಿನ ಹಣ್ಣು ಅಂದ್ರೆ. ಅವೆಲ್ಲ ತಗೊಂಡು ಹೋಗೋಣ ಅಂತ ಹೇಳಂದ್ರೆ ನಿಮ್ಮ ಅಜ್ಜಿ ಬರೋಲ್ಲ ಅಂತೈತಿ. ಸುಮ್ಮನೆ ಹೋಗೋರು ಇರುತ್ತೆ. ಇನ್ನೇನು ಹೆಣ್ಮಕ್ಳು ಮನೆ ಕೊಡ್ದ, ನೀನು ಯಾರ ಮನೆ ಕೊಡುತ್ತೆ ನಾನು ನೋಡ್ತಾನೆ. ಲೇ, ಹೆಣ್ಮಕ್ಳು ಮನೆ ನಾನು ಕೊಡಲ್ಲ ಅಂದಿಲ್ ಕಣೆ. ಅವರೇ ಬತ್ತಾರಲ್ಲ ಭಾನುವಾರ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ ನಾನು.
ನೀನು ಕಳಿಸ್ತಿಲ್ಲ ಅಂದ್ಬಿಟ್ಟು ಗೊತ್ತಿಲ್ಲ ಅಂದ್ಬಿಟ್ಟು ಇಲ್ದಿದ್ನೇ ಆಡ್ಕೊಡಿಬೇಡ ನೀನು. ಹಾಂ ಸುಮ್ ಕೂತ್ಕೊ ನೀನು. ಅಲ್ಕಣಜ, ಆ ಹುಡುಗಿ ಫೋನ್ ಮಾಡ್ದಾಗೆಲ್ಲವ ಅವ್ವ ಅವ್ವ ಅಪ್ಪನ ಕರ್ಕೊಂಡ್ ಬಾರವ್ವ, ನಮ್ಮ ಮನೆಗೆ ಒಂದಿನ್ಲು ಬರ್ಲಿಲ್ಲ ಒಂದಿನ್ನು ಬರ್ಲಿಲ್ಲ ಅನ್ನತ್ತೆ. ನಿನಗೇನಜ್ಜ ಹೋಗಕ್ಕೆ? ಹೋದ್ರೆ ಅಷ್ಟು ಚೆನ್ನಾಗಿ ಕಂಡು ಕಳಿಸ್ತಾರ ನಿನ್ನ. ಒಳ ಮಕ್ಕಳೇ ಆಗ್ಲಿ ಹೆಣ್ಮಕ್ಳೇ ಆಗ್ಲಿ, ನಿನಗೇನಜ್ಜ ಹೋಗ್ ಒಂದು ವಾರ ಇದ್ದು ನೋಡ್ಕೊಂಡು ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡ್ ಬರಕ್ಕೆ. ಬರೀ ಇಲ್ಲೇ ಕುತ್ಕೊಂಡ್ ನೀನು. ಲೇ ಮಕ್ಕಳ ನಾವೇ ಬೆಳೆಸಿ ಉದ್ದ ಮಾಡಿ ಕಳಿಸಿರೋದು. ಅವೇ ಸ್ಕೂಲ್ ಪಸ್ಕೂಲ್ ಅಂತ ಹೋಗ್ಲಿ. ನಾವು ಹೋದ್ರೆ 2 ದಿನ 3 ದಿನ ರಜಾ ಹಾಕಂತವೆ. ಸುಮ್ಮನಿರು ನೀನು. ಭಾನುವಾರ ಶನಿವಾರ ಸೇರಿಸ್ಕೊಂಡು ಅವರೇ ಬಂದು ಹೋಗ್ತಾರೆ, ನೀನು ಸುಮ್ಮನಿರೇ. ಸರಿ ಸರಿ, ನೀನು ಬರ್ಲಿಲ್ಲ ಅಂದ್ರೆ ಆಟೊಂದು ಮಾವಿನಕಾಯಿನು ಮಾವಿನಣ್ಣೆ ಕಿತ್ಕಮ್ಮ ನೀನು. ನಾನು ಹುಡುಗ್ನು ಹೋಗಿ ನೋಡ್ಕೊಂಡ್ ಬರ್ತೀವಿ. ನೀನು ಯಾವಾಗ ತಾನೇ ಬರ್ತದ ನೀನು? ಹೋಗೋಗು ಕಿತ್ಕೊಂಬಂದು ಕೊಡು. ತಾತ, ಮಾವಿನ ಹಣ್ಣು ಹಣ್ಣಾಗವೆ ತಾತ. ಮಾವಿನಕಾಯಿ ಹಣ್ಣಾಗವ. ಒಂದು ಕಿತ್ಕೊಂಡೆ ಬಂದಿಲ್ವಲ್ಲ ತಾತ ನೀನು? ಅಲ್ಲ ಅತ್ತೆ ಮನೆ ಕೊಡ್ಕಳಿಸ್ತೀನಿ ಅಂತಿದ್ದೀಯಾ? ಒಂದು ಕಿತ್ಕೊಂಡೆ ಬಂದು ಕೊಟ್ಟಿಲ್ಲ ನನಗೆ. ಥೋ ಎಲ್ಲೋ ಒಂದೊಂದು ಆಗವು ಕಣೋ ಪಾಪ, ಎಲ್ಲೋ ಒಂದೊಂದು ಆಗವಿ. ಅವನ್ ಕಿತ್ಕೊಂಬಂದು ಕೊಡ್ತೀನಿ, ಕವರ್ ತಗೊಂಡು ಬಾ ಅಂತೇಳಿ ನೀನು ಕೂಗುದ್ನಲ್ಲ, ಅದಕ್ಕೆ ನಿಮ್ಮ ಅಜ್ಜಿ ಅಲ್ಲಿಗೆ ತಗೊಂಡು ಹೋಗ್ತೀನಿ ಕಿತ್ಕೊಂಬಂದು ಕೊಡು ಅಂತ ಕೂತವಳಿ. ಈಗೆಲ್ಲ ಹೋಗ್ತಾಳೋ ಏನೋ, ಮಾಡಕ್ಕೆ ಕೆಲ್ಸ ಇರ್ತಾನೆ ಹುಡುಗಿ. ಯಾ ಉಂಕಂತ ತಾತ ಕೊಡಣ ಅವರಿಗೆ. ಅವರಿಗೆ ಕೊಟ್ಬಿಡಂ ಫಸ್ಟ್. ಇನ್ನೂ ಸಸಿ ಹಣ್ಣು ಆಗ್ತಾವಲ್ಲ, ಅವನ ತಿಂದ್ರಾಗೋದು ಬಿಡ್ತಾತ. ಅಜ್ಜ ಹೇಳದೆ ಸರಿ. ಅತ್ತಿಗೊಂದೆರಡು ಕೊಟ್ಕಳ್ಸಂ ಬಿಡ್ತಾತ. ಹಂಗಲ್ ಕಂಡ ಪಾಪ, ನಿಮ್ ತಾತ ಎಲ್ಲಾನು ಮಾರ್ಬಿಟ್ಟು ದುಡ್ಡು ಮಡಿಕೋಬೇಕು ದುಡ್ಡ. ಸತ್ತಾಗ ನಿಮ್ ತಾತ ದುಡ್ಡು ಗಿಡ್ಡ ಒತ್ಕೊಂಡು ಹೋಗುತ್ತೆ. ಹೆಣ್ಮಕ್ಳಿಗೆ 1-2 ಕೊಟ್ಟು ನೋಡ್ಕೊಂಡ್ ಬರೋ ನಾನು ಬುದ್ಧಿಲ್ಲ. ಹೋಗಿ ಅಕ್ಕಪಕ್ಕರು ನೋಡು, ಎಟ್ಟಿಡ್ತೀನಿ ಹೋಗಿ ಹೆಣ್ಮಕ್ಳು ಮನೆ ಇದು ಬರ್ತಾರೆ ಅಂತ. ನೀನು ಒಂದಿನ ಹೋಗಿ ಬರೋನಾದ್ರೂ ಬರಕ್ಕಲ್ವಲ್ಲ. ಬ್ಯಾರ್ಯಾರನ್ನ ನೋಡಿ ಕಲಿಯೋದೇನು ಇಲ್ಕಣಿ, ನನಗೆ ಬುದ್ಧಿ ಚೆನ್ನಾಗೇ ಕಲ್ತದ ನಾನು. ಅವ್ರ ಹೇಳ್ಸ್ಕೊಂಡು ಕಲಿಯೋ ಬುದ್ಧಿ ಏನೂ ಇಲ್ಲ ನನಗೆ. ನೀನು ಬಂಗ ನೋಡಿ, ನೀನು ಬಂಗವ. ನಡ್ಡ ಪಾಪ, ನಿನ್ ಬಟ್ಟೆನೋ ತುಂಬ್ಕ ನೀನು. ನಾವು ಹೋಗೋಣ ನಡಿ, ನಿನ್ ಬಟ್ಟೆನೋ ತುಂಬ್ಕ. ಸರಿ ಕಣಜ್ಜಿ, ಆಯ್ತು. ಸರಿ ಆಯ್ತು, ನಾನು ಬಟ್ಟೆನ ತುಂಬ್ಕೊಂತೀನಿ. ಬಿಬಿನಿ ಬಂದು ರೆಡಿ ಆಗಜ್ಜಿ ನೀನುವೆ. ಅಜ್ಜ ಕೊನೆ ಸಲ ಕೇಳ್ತಾ ಇದೀನಿ, ಬತ್ತಿಯೋ ಇಲ್ವೋ ಹೇಳಿ ನೀನು ನನ್ನ ಮಗಳ ಮನೆಗೆ. ಯಾ ತಾತ, ಬಾ ತಾತ, ಹೋಗಿ ಬರೋಣ. ನಾಳಿಕೆ ವಾಪಸ್ ಬಂದ್ಬಿಡಂ ಬಾ ತಾತ. ಥೋ ನಡಿ ಪಾಪ ಅತ್ಲಾಗ ಬತ್ತೀನಿ ನೋಡಿ. ನಿಮ್ಮ ಅಜ್ಜಿ ಬೇಕಾರೆ ಹಂಗೆ ತಗೊಂಡೋಗಿ ಹೇಳ್ತಾಳೆ. ನಿಮ್ಮ ಅಪ್ಪ ಹಿಂಗೆ ಬರಲ್ಲ ಅಂತು ಅಂತೇಳಿ ಹಂಗೆ ತಗೊಂಡೋಗಿ ಹೇಳ್ತಾಳೆ. ನಡಿ ನಡಿ ಬತ್ತನ ಹತ್ಲಾಗಿ ಹೋಗಿ 1-2 ಮಾವಿನಕಾಯಿ ಕಿತ್ಕೊಂಬತ್ತೀನಿ. ರೆಡಿ ಆಯ್ತಾರ ನೀವು. 10:30 ಬಸ್ಸಿಗೆ ಹೋಗ್ಲಿಲ್ಲ ಅಂದರೆ ಬಸ್ಗಳೇ ಸಿಗಾಕೋಲ್ಲ. ನಾನು ಆಟಕ್ಕೆ ಹೋಗಿ ಬರೋ ಹೊತ್ತಿಗೆ ಅಲ್ಲಿ ಒತ್ತಾಗುತ್ತೋ ಏನೋ. ಈ ಅಜ್ಜಿಗೆ ಬೇರೆ ಬತ್ತೀನಿ ಅಂತ ಹೇಳೋದು ನೀ. ನೋಡೋಣ ಏನಾಗುತ್ತೆ ಏನು ಅಂತವ. ಫಸ್ಟ್ ಹೋಗಿ ಮಾವಿನಕಾಯಿ ಕಿತ್ಕೊಂಬಿಡೋಣ. ಹೋದ್ರೆ ಹಂಗಾಗ್ಲಿ, ಹೋಗ್ದವ್ರು ಹಿಂಗಾಗ್ಲಿ, ಏನು ಮಾಡೋಕ್ಕಾಗುತ್ತೆ. ಹೋಗಿ ಹೆಣ್ಮಕ್ಳು ನೋಡ್ಕೊಂಡು ಬತ್ತೀನಿ. ನಾನು ನೋಡಾಲಿ 2-3 ತಿಂಗಳು ಮೇಲಾತು. ಯಾಕೋ ನನ್ನ ಹೆಣ್ಮಕ್ಳು ಬರಲಿಲ್ಲ ನೋಡೋಕ್ಕೆ ಅಂತವ. ಇಟ್ಟೊತ್ತಿಗೆ 1-2-3 ಸಲ ಬಂದ್ಬಿಡೋರು. ಯಾಕೋ ಈ ಸಲ ಬರಲಿಲ್ಲಪ್ಪ. ಹೋಗಿ ನಾನು ನೋಡ್ಕೊಂಡು ಬತ್ತೀನಿ ಅತ್ಲಾಗಿ, ಅವಕ್ಕೆ ಏನು ಬಂಗೋದು ಏನೋ. ಎಲ್ಗಜ್ಜೋ ಹಿಂಗೊಂಟೆ ಎಲ್ಗ ಹೋಗ್ತಿದೀಯಾ? ಎಲ್ಗೂ ಇಲ್ಲಿ ಕಾಣಿಸಿದ್ದಪ್ಪ. ಇಲ್ಲೆಯಾ ಮಾವಿನ ತೋಟಕ್ಕೆ ಹೋಗ್ತಿದ್ದಿ. ಬತ್ತೀಯ ತೋಟದ ಕಡಿಕೆ? ನನ್ನ ಮಗಳು ಮನೆಗೆ ಹೋಗ್ತಿದ್ದಿ. ಅದಕ್ಕೆ 1-2 ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತೇಳಿ ತೋಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಿದ್ದಿ. ನೀನೇನಾರ ಬತ್ತೀಯ ತೋಟದ ಕಡಿಕೆ? ಓಹೋ, ಇದೇನಜ್ಜ ಇದಿವತ್ತು ಮಗ್ಳು ಮನೆಗೆ ಹೊಂಟುಬಿಟ್ಟದ್ದು, ಏನು ವಿಶೇಷ? ಏನೋ ಸಮಾಚಾರ ಇರೋದಕ್ಕೆ ನೀನು ಹೋಗ್ತಿರೋದು. ಈ ವರ್ಷಕ್ಕೆ ಈ ಸಲ ಹೋಯ್ತದೆ ಅಂದ್ರೆ ಏನೋ ಸಮಾಚಾರ ಹತ್ಕಣಜೋ. ಥೋ ಏನು ಸಮಾಚಾರ ಇಲ್ಲಿ ಕಾಣಿಸಿದ್ದಪ್ಪ. ಏನು ಸಮಾಚಾರ ಇದ್ದತ್ತು. ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ. 2-3 ಸಲ ತಿಂಗ್ಳಿಗೊಂದು 2-3 ಸಲ ಬರೋರು ನನ್ನ ಹೆಣ್ಮಕ್ಳು. ಯಾಕೋ ಈ ಸಲ ಬಂದಿಲ್ಲ, ಏನು ಬಂಗೋದೋ ಏನೋ. ನಾವೇ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಹೋಗ್ತಿದ್ವಿ. ತೋಟದ ಕಡಿಕೆ ಬತ್ತೇನೋ? ತೋಟದ ಕಡೆಗೆ ಬರ್ಬೇಕಿತ್ತು ಕಣಜ್ಜ ನಾನುವೆ. ಅದಕ್ಕೆ ನಾನು ಬತ್ತುದ್ದಿ. ತೋಟಕ್ಕೆ ಹೋಗಿ ಕಾಯಿಗೆ ಬಂದವೇನೋ ನೋಡೋಣ ಅಂತೇಳಿ ಬತ್ತುದ್ದಿ. ಅಲ್ಕಣೋ ಸಿದ್ದಪ್ಪ, ಕಾಯಿ ಬಂದು ಅವತ್ತೆಲ್ಲ ಉದುರು ಹೋಗ್ತಾವೆ. ನನ್ನ ಕಾಯಿ ಕೀಳಿಸ್ಬೇಕು ಅಂದೆ, ಇನ್ನೂ ಕೀಳ್ಸಿಲ್ವೇನೋ ನೀನು? ಎಲ್ಲ ಅವ್ರಿವ್ರ ತೋಟಕ್ಕೆ ಹೋದಾರೆಲ್ಲ ಬಾಚ್ಕೊಂಡು ಹೋಗ್ತಾರೆ. ನೀನು ಕಾಯಿ ಕೀಳಿಸ್ಬಾರ್ದೇನೋ ನೀನು? ಥೋ, ಕಾಯಿ ಕೀಳರೆ ಬರೋದು ಕಣಜ್ಜ ಇಲ್ಲಿ. ಅಯ್ಯೋ, ನನಗೂ ಕರ್ದು ಸಾಕಾದು ಸುಮ್ಮನೆ ಆಗಿದ್ದೀನಿ ಅತ್ಲಾಗಿ. ಎಲ್ಲ 2 ಮರದಲ್ಲಿ ಉದುರೆ ಹೋಗವಿ. ಯಾರ್ಯಾರೋ ತೋಟಕ್ಕೆ ಹೋಗ್ತಾರೆ, ಬೆಳಗ್ಗೆನೆ ಹೋಗ್ತಾರಲ್ಲ, ಎತ್ಕೊಂಡ್ ಬರ್ತಾರತ್ಲಾಗ ನಾನು ಸುಮ್ಮನೆ ಆಗಿದ್ದೀನಿ. ಹೆಂಗಾರ ಎತ್ಕೊಂತಿಲ್ದು ಯಾರು ಬಂದ ಕೀಳ್ಸೋಣ ಅಂತ ಹೇಳಿ. ಮೊದಲು ಕೀಳ್ಸು. ಕಾಯಿ ರೈಟ್ ಹೋಗಿ ಗಗನ ಕೂತ್ತದೆ. ನೀನು ಕಾಯಿ ಕೀಳಿಸ್ತಾನೆ ಸುಮ್ಮನಿದೆಯಲ್ಲೋ ನೀನು. ಕೀಳ್ಸು ಫಸ್ಟ್ ನೀನು. ಮಾವಿನಕಾಯಿ ಮರ ಯಾರಿಗಾರ ವಯಸ್ಸದಲ್ವೇನಜ್ಜ ನೀನು? ನೀನು ಎಷ್ಟು ಅಂತ ಮಾಡ್ತೀಯ? ಯಾರಿಗಾರ ಸಾಬ್ರಿಗೆ ವಯಸ್ಬಿಟ್ರೆ ನಮ್ದಾಗ್ತದಲ್ಲ ನಿನಗೆ. ವಹಿಸ್ಬೇಕನ್ಸಿದ್ದಪ್ಪ, ವಹಿಸ್ಬೇಕು. ಯಾರು ಬತ್ತಲ್ಲ, ಯಾರು ಇದ್ರೆ ಹೇಳು ನೀನು. ಒಂದು 10-20 ಮರಿದಾವೆ. ಬಂದು ಕುಯ್ಕೊಂಡು ಹೋಗ್ಲತ್ಲಾಗಿ. ಯಾರ ನಿನಗೆ ಗೊತ್ತಿದ್ರೆ ಹೇಳ್ಸಿದ್ದಪ್ಪ ನಿನಗೆ. ನಾನು ಯಾರು ಗೆಳನಜ್ಜ ನಾನು?
ನಿನ್ಗೆ ಯಾರು ಗೊತ್ತವ್ರು ನೀನು ಹೇಳ್ಬಿಟ್ಟು ಕೊಡು. ನೀನೆಲ್ಲಿ ಮಾರ್ಕೊಂಡು ಕುತ್ಕೊಂತೀನಿ ನೀನು, ನಿನ್ಗೆ ಮೊದಲೇ ಹಾಕಲ್ಲ. ಯಾರಿಗಾರ ಸುಮ್ಮನೆ ಒಂದ್ಸಲ ವಹಿಸ್ಬಿಡು, ಒಂದ್ಸಲ ದುಡ್ಡು ಕೊಡ್ತಾರೆ. ಹ್ಞೂ ಕಣ್ಸಿದ್ದಪ್ಪ, ನೋಡ್ಬೇಕು ಯಾರನ್ನಾರ ಕೇಳ್ಬೇಕು. ಎಲ್ಲಾನು ಒಟ್ಟಿಗೆ ವಹಿಸ್ಬಿಡ್ತೀನಿ. ನಿನ್ಗೆ ಯಾರು ಗೊತ್ತದ್ರಿ ಹೇಳು ನೀನು. ಬಂದು ಹಿಂಗೆ ಕುಯ್ಕೊಂಡು ಹೋಗಿ ಅಂತ ಹೇಳಿ ಹೇಳು ನೀನು, ಬಂದು ನಿನಗೆ ಗೊತ್ತದ್ರಿ. ಬಾಸಿದ್ದಪ್ಪ ಒತ್ತಾಗುತ್ತೆ, ಇನ್ನೇನು ಬಸ್ ಬಂದ್ಬಿಡುತ್ತೆ, ಒತ್ತಾಗುತ್ತಪ್ಪ ಬಿರ್ನು ಹೋಗೋಣ. ನಾನು ಹಂಗೆ ಹೋಗಿ ಮಾವಿನಕಾಯಿ ಮಾವಿನ ಹಣ್ಣು ಎರಡನ್ನೂ ಕಿತ್ಕೊಂಬರ್ತೀನಿ. ನೀನು ಹಂಗೆ ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ಬಾತ್ಲಾಗ ಹೋಗಿ ಬರೋಣ. ನಡಿ ಅಜ್ಜ, ನಡಿ ಹೋಗಿ ಬರೋಣ ಅತ್ಲಾಗಿ. ನನಗೂ ಗೊತ್ತಾಗುತ್ತೆ, ನನಗೂ ಒಂಚೂರು ಏನೋ ಬೇರೆ ಕೆಲಸ ಅದೇ, ಹೋಗ್ಬೇಕು ನಡಿ. ಹೆಂಗೋ ಮಾವಿನ ಮರದಲ್ಲಿ ಒಂದು 50,000 ಆಗುತ್ತೆ ಕಣ ಅಜ್ಜ ನಿನ್ಗೆ ಈ ಸಲ. ಫಲ ಚೆನ್ನಾಗಿ ಕಚ್ಚವೆ, ಒಂದು 50,000 ಆಗುತ್ತೆ. ಸುಮ್ಮನೆ ಯಾರಿಗಾರ ವಹಿಸ್ಬಿಡು. ಥೋ ನಡಿಸಿದ್ದಪ್ಪ, 50,000 ಎಲ್ಲಾಗುತ್ತೆ ನಡಿ. ನಿನ್ನ ಹಂಗೆ ಹೇಳ್ಬೇಕು ಯಾರವ 50,000 ಆಗುತ್ತಂತೆ, 50,000. ಇದೇನಜ್ಜ ಹಿಂಗಂತಿ? ಈಟೊಂತರಿ ಮರವೇ, ಮರ ನೋಡ್ರೆ ಅಷ್ಟೊಂತರಿ ಹಣ್ಣು ಬಿಟ್ಟವೆ, 50,000 ಆಗ್ತಾನೆ ಏನಜ್ಜ? ಇನ್ನು ಜಾಸ್ತಿನೇ ಆಗುತ್ತೆ. ನೀನೊಂಚೂರ ನೋಡಿ ಮಾಡಿ ವ್ಯಾಪಾರ ಮಾಡು. ಇನ್ನು ಜಾಸ್ತಿನೇ ಆಗುತ್ತೆ ಕಣಂತೆ. ಹೆಂಗೋ ನೀನು ಬಾಯರ್ಕೆಂದು 50,000 ಸಿಕ್ಬಿಟ್ರು ಸಾಕೋಣ ಹೊತ್ಲಾಗಿ. ಅಲ್ಲಿ ಇಲ್ಲಿ ಬಿಸಿಲು ಬೆಂಕಿ ಅಲ್ದಾನೆ ಅಂದನೆಯಾ ಕಾವುಲ್ ಕಾದದನಿ ಯಾರ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತವ. ಹೆಂಗೋ ನೀನು ಬಾಯರ್ಕೆಂದ ಸಿಕ್ಬಿಟ್ರು ಸಾಕೋಣ 50,000. ಥೋ ಸಿದ್ದಪ್ಪ ಏನ್ ಅಂದದ್ದ ಅನ್ನು, 50,000 ಸಿಗ್ಲಿಲ್ಲ ಅಂದ್ರೆ ಕೇಳು ನಿನ್ಗೆ. ಯಾರ ಸಾಬ್ರಿಗೆ ವಯಸ್ಸು ನೀನು ಸುಮ್ಮನೆ ನಾನು ಹೇಳಂಗ್ ಕೇಳು ನೀನು. ಸರಿ ಬಿಡ್ಸಿದ್ದಪ್ಪ. ಯಾರಿಗಾರ ವಹಿಸ್ತೀನಿ ಬಿಡು. ಸರಿ ಆಯ್ತು. ಕಿತ್ಕೊಂಡು ಇನ್ನೊಂದೆರಡು ಮಾವಿನಕಾಯಿ ಮನೆ ಕಿತ್ಕೊಂಡು ಹೋಗು. ಬ್ಯಾಡ್ ಕಣಜ್ಜ, ನನ್ಗೇನು ಬೇಡ. ನಮ್ಮನೆ ಎಲ್ಲ ಸೂಡು, ಯಾರು ತಿನ್ನಲ್ಲ ನಮ್ಮನೆ. ಮಾವಿನಕಾಯಿ ತಿಂದ್ರೆ ಜ್ವರ ಬರ್ತಾವಂತೆ, ಯಾರು ತಿನ್ನಲ್ ಕಣಂತೆ. ನಿಂಗೆ ಕಿತ್ಕೊಂಡು ಹೋಗಿ ನೀನು, ನಾನೊಂಚೂರು ತೋಟ ತಕ್ಕ ಹೋಗಿ ಬರ್ತೀನಿ. ಥೋ ಕಿತ್ಕೊಂಡೋಗಿ ಸಿದ್ದಪ್ಪ ನೀನು. ತಿಂದನೆ ಏನು ಮಾಡ್ತಾರೆ, ಕಿತ್ಕೊಂಡೋಗಿ ನೀನು. ಅವತ್ತು ನಿಮ್ಮ ಹುಡುಗಿ ಹೇಳ್ತತ್ತು, ಇವ್ರ ಅಜ್ಜನ ಮನೆ ಮಾವಿನಕಾಯಿ ಭಾರಿ ಚೆನ್ನಾಗಿರ್ತವೆ ಅಂತ ಹೇಳಿ. ಕಿತ್ಕೊಂಡೋಗಿ ನೀನು ಒಂದು ನಾಕ. ಸಾಕು ಕಣಜ್ಜ, ನನಗೆ ಒಂದೇ ಸಾಕು. ಕಿತ್ಕೊಂಡೋಗಿ ನೀನು ಇನ್ನೊಂದು ನಾಕ, ನಂಗೆ ಒಂದೇ ಸಾಕು, ನೀನು ಕಿತ್ಕೊಂಡೋಗು. ಥೋ ಕಿತ್ಕೊಳ್ಳೋ ಸಿದ್ದಪ್ಪ, ಅದ್ಯಾಕೆ ಹಂಗಾಡಿಯ? ಕಿತ್ಕೊಂಡೋಗು, ಮನೇಲಿ ಮಕ್ಳವೇ ತಿಂತವ್, ಕಿತ್ಕೊಂಡೋಗು. ಥೋ ಇಲ್ಕಣಜ್ಜ, ನಮ್ಮನೆ ಯಾರು ತಿನ್ನಲ್ಲ, ನೀನು ಸುಮ್ಮನಿರು ನೀನು. ನಮ್ಮನೆ ಯಾರು ತಿನ್ನಲ್ ಕಣಂತೆ, ನೀನು ಸುಮ್ಮನೆ ಹೋಗಿ ಮಾರೋಕೆ ಎಲ್ಲವೇ. ಸರಿ ಕಣಪ್ಪ, ಸರಿ ಆತು, ನಾನು ಬರೋನಿ. ಸರಿ ಕಣಜ್ಜ, ಆಯ್ತು, ಸರಿ ಆಯ್ತು. ಹುಷಾರಾಗಿ ಹೋಗ್ಬಿಟ್ಟು ಬರಾಗಿ. ಹೆಣ್ಮಕ್ಳೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹುಷಾರಾಗಿ ಹೋಗ್ಬಿಟ್ಟು ಬಾರಾಜ ನೀನು. ನಾನು ಒಂಚೂರು ತೋಟ ತಕ್ಕ ಹೋಗ್ತೀನಿ. ಸರಿ ಆಯ್ತು, ನಾನು ಬರ್ತೀನಿ. ಈ ಅಜ್ಜನ ಮುಂದೆ ಕಿತ್ಕೊಂಡು ಹೋದ್ರೆ ಬುಟ್ಟನ ನನ್ನ. ಏನಿದ್ರು ಕಾಣ್ದಂಗೆ ಕಿತ್ಕೊಂಡು ಹೋಗ್ಬೇಕು. ಈ ಅಜ್ಜ ಹತ್ಲಾಗ ಹೋದ್ಮೇಲೆ ಹೆಂಗು ಮಗ್ಳು ಮನೆಗೆ ಹೋಗ್ತೀನಿ ಅಂತೈತೆ. ಹೋದ್ಮೇಲೆ ಒಂದು ಚೀಲ ತಗೊಂಬಂದು ಚೆನ್ನಾಗಿ ತುಂಬ್ಕೊಂಡು ಹೋಗ್ಬೇಕು. 1-2 ಕಿತ್ಕೊಂಡ್ರಿ ಅಜ್ಜಂಗೆ ಒಟ್ಟೂರಿ ಇತ್ತಿ, ಅದಕ್ಕೆ ಒಂದೇ ಒಂದು ಕಿತ್ಕೊಂಡು ಸಾಕು ಅಂತ ಹೇಳಿ. ಸಿದ್ದಪ್ಪ ಕುಯ್ಕೊಳ್ಬೇಕಿತ್ತಲ್ಲ, ಯಾಕೆ ಕುಯ್ಕೊಳ್ಳಲ್ಲ? ಏನಾದ್ರು ನಾನು ಊರಿಗೆ ಹೋದಾಗ ಏನಾರ ಕುಯ್ತಾನೋ ಹೆಂಗೋ. ಅವ್ರ ಮನೆಗೆ ಏನು ಕೊಟ್ಟರು ಬಿಡಲ್ಲ, ಚೆನ್ನಾಗೇ ತಿಂತಾರೆ. ಸಿದ್ದಪ್ಪ ಯಾಕೋ ನನಗೆ ಬೇಡ ಅಂತ ಅವನೇ. ಹೋದ ಸಲ ಒಂದು ಬಕ್ಕಿಟ್ ಕೊಟ್ಟು ಕಳ್ಸೋದನ್ನು ಅಣ್ಣ ಚೆನ್ನಾಗೇ ತಿಂದವ್ರೆ. ಚೆನ್ನಾಗದ್ ಕಣಜ್ಜ ಅಂದ್ರು ಅವ್ರ ಮಂತಕ್ಕೆ ಹೋದಾಗೆಲ್ಲವ. ಈ ಸಲ ಯಾಕೋ ಬೇಡ ಅಂತ ಅವ್ನು ಏನೋ ಐತಿ. ಹುಷಾರಾಗಿರ್ಬೇಕು, ಈ ಸಿದ್ದಪ್ಪ ಸರಿ ಇಲ್ಲ. ಬೇಕಾದ್ರೆ ನಾನು ಊರಿಗೆ ಹೋಗಿದ್ದು ನೋಡಿ ಎಲ್ಲನೂ ನುಣ್ಣು ಕಿತ್ಕೊಂಡು ಹೋಗ್ಬಿಡ್ತಾನೆ. ಗೊತ್ತಿಲ್ಲ ಕಣಜ್ಜ, ನನ್ನ ಈ ಕಡೆಗೆ ಬಂದಲ್ಲ. ನಾನು ಬಂದೇ ಇಲ್ಲ ಕಣಜ್ಜಿ ಕಡಿಕೆ ಅಂತೇಳಿ ಎಲ್ಲ ನುಣ್ಣು ಕಿತ್ಕೊಂಡು ಹೋಗ್ಬಿಡ್ತಾನೆ. ಭಾರಿ ಹುಷಾರಾಗಿರ್ಬೇಕು ಅಂತವ. ನಮ್ಮ ಅಜ್ಜಿಗೆ ಅದಕ್ಕೆ ನಾನು ಬರಲ್ಲ ಅಂತ ಕೇಳಿದ್ರು ನಾವು ಕೇಳ್ತಾಳ ಅವಳು. ಇಲ್ಲ ಬರಲೇಬೇಕು, ಹಂಗಂತಾರೆ ಹಿಂಗಂತಾರೆ ಅಂತೇಳಿ. ಇಲ್ಲೆಲ್ಲ ಹಿಂಗೆ ಫಲ ಬಿಟ್ರೋದು ನೋಡುವಾಗಕ್ಕೆ ಒಟ್ಟುರಿಯುತ್ತೆ ನನಗೆ. ಯಾರಾರ ಬಂದು ಏನಾರ ಮಾಡ್ಗಿಡೋರು ಅಂತ ಹೇಳಿ. ತಾತ ಆರಾಮಾಗಿದ್ದೀರಾ? ಎಲ್ಲ ಹೋಗ್ ಬರ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ರಿ ತಾತ? ಎಲ್ಲೂ ಇಲ್ಕಂಡ್ ಮಗ, ಇಲ್ಲೆಯ ಮಾವಿನ ತೋಟಕ್ಕೆ ಹೋಗಿ ಬರ್ತದ್ದಿ. ನೀನೆಲ್ಗೆ ಹೋಗಿದ್ ಮಗ? ನಮ್ದಕ್ಕೆ ಎಲ್ಲೂ ಹೋಗಿದ್ದೀರಾ ತಾತ? ಇಲ್ಲೇ ಹೋಗಿದ್ದೆ, ಹಿಂಗೆ ಬರ್ತದ್ದೆ ಕಣ್ತಾತ. ನಿಮ್ದಕ್ಕೆ ಆರಾಮಾಗಿದ್ದೀರೇನು? ಹ್ಞೂ ಮಗ, ಆರಾಮಾಗಿದ್ದೀನಿ. ನಿಮ್ಮವ್ವ ನಿಮ್ಮ ಅಪ್ಪ ಎಲ್ಲ ಆರಾಮಾಗಿದ್ದಾರಾ? ನಿಮ್ಮ ಯಜಮಾನ್ರು ಎಲ್ಲಿ ಹೋಗೋರಿ? ಹ್ಞೂ ತಾತ, ಎಲ್ಲ ಆರಾಮಾಗೇ ಇದ್ದೀವಿ ನಾವು. ನೀವು ಆರಾಮಾಗೇ ಇದ್ರೆ ನಾವು ಆರಾಮಾಗೇ ಇದ್ದಂಗೆ. ನಿಮ್ಮ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟೈತಾ? ನಿಮ್ಮ ಮರದಲ್ಲಿ ಮಾವಿನ ಹಣ್ಣಿಗೆ ಬಿಟ್ಟಿದ್ರೆ ನಮಗೂ ಒಂದು 10 kg ಕೊಡಿ ತಾತ. ನಿಮ್ಮ ಮಾವಿನ ಮರದ ಹಣ್ಣು ಭಾರಿ ಚೆನ್ನಾಗಿರುತ್ತೆ. ಕೊಡಿ ತಾತ, ನಮಗೂ ಒಂದು 10 kg ದುಡ್ಡಿಗೆ ತಗೊಂತೀವಿ. ಹ್ಞೂ ಮಗ, ಬಿಟ್ಟವೆ. ಇನ್ನು ಕಾಯಿ ಕಣ್ಮಗ, ಇನ್ನೂ ಹಣ್ಣು ಆಯ್ತಲ್ಲ. ನನ್ನ ಮಗಳು ಮನೆಗೆ ಹೋಗ್ತಿದ್ದೆ, ಅದಕ್ಕೆ ನಾನೊಂದು 10 ಕಾಯಿ ತಗೊಂಡೋಗೋಣ ಅಂತೇಳಿ ತಗೊಂಡು ಹೋಗ್ತಿದ್ದೀನಿ. ಸರಿ ತಾತ, ಹಣ್ಣಿಗೆ ಆದ್ಮೇಲೆ ನಮಗೂ ಒಂದು 10 kg ಕೊಡಿ. ನಾವು ಒಂದು 10 kg ತಗೊಂತೀವಿ, ಕೊಡಿ ತಾತ ನಮಗೂ. ಕೊಡ್ತೀನಿ ಬಿಡು ಮಗ. ಹಣ್ಣಾದ್ಮೇಲೆ ನಿಮ್ಮ ಅಂತಕ್ಕೆ ತಂದು ಕೊಡ್ತೀನಿ ಬಿಡು. ಸರಿ ಕಣ್ತಾತ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಅಜ್ಜಿನ ಕೇಳ್ದೆ ಅಂತ ಹೇಳಿ ತಾತ, ಮರಿಬೇಡಿ. ಸರಿ ಕಣ್ಮಗ, ಹೇಳ್ತಾನೆ. ಮಗ ಕೇಳ್ತು ಅಂತ ಹೇಳ್ತೀನಿ ಬಿಡು ಮಗ. ಪಾಪ ಲೋ ಪಾಪ, ಬಾರ್ಲ ಹಣ್ಣು ತಗೊಂಬಂದನಿ. ಬಾ.
ತಾತ ತಾತ ಬರೀ ಈಟೆ ಕುಯ್ಕೊಂಡ್ ಬಂದಿದ್ಯಲ್ಲ ತಾತ, ಇನ್ನೊಂದಿಷ್ಟು ಕುಯ್ಕೊಂಡ್ ಬರೋದಲ್ವೇನ್ ತಾತ? ಲಾ ಪಾಪ ಈಟ್ನೆ ತಿನ್ಲಿ ಸುಮ್ಮನಿರ್ಲ ನಿಮ್ಮ ಅತ್ತೆ ಮಕ್ಳೆಲ್ಲವ ಎಲ್ಲನೇನು ಒತ್ಕೊಂಡು ಹೋಗಕ್ಕಾಗುತ್ತೇನೋ ಇಲ್ಲೇ ಒಂದು 5-6 ಮೇಲ್ ಕಾಯಿದಾವೆ ಸುಮ್ಮನಿರೋ ಇವನೇ ತಿನ್ಲಿ. ತಾತ 5 ಇಲ್ಕಂಡ್ ತಾತ ಹೊತ್ತಿದಾವೆ, ಆದ್ರೂ ಇನ್ನೊಂದಿಷ್ಟು ಕುಯ್ಕೊಂಡ್ ಬರ್ಬೇಕಿತ್ತು ತಾತ ನೀನು. ಥೋ ನಡ್ಲಾ ಪಾಪ ನೀನು ಸುಮ್ಮನೆ ನಡಿ. ನಿಮ್ಮ ಅಜ್ಜಿ ಬಟ್ಟೆ ಎಲ್ಲ ತುಂಬ್ಕೊಂಡೆ ಅಂತ ನೋಡು, ಹೋಗಿ ಬರೋನತ್ಲಾಗಿ ನೋಡು. ತಾತ ನೀನು ಹೋದಾಗ್ಲೇ ನಾವೆಲ್ಲ ರೆಡಿಯಾಗಿ ಕೂತು ಬಿಟ್ಟಿದೀವಿ. ಇನ್ನು ಹೋಗೋದು ಆಟ ಇರೋದು. ನಡಿ ಬಿರ್ಬಿರ್ನೆ ನೀನು. ಅಜ್ಜ ನಡಿಯ ಬಿರ್ನೆ ಒತ್ತಾಗುತ್ತೆ, ನಡಿ ಬಿರ್ನಿ. ಮಳೆ ಬೇರೆ ಬರಂಗಾಗದೆ, ನಡಿ ಬಿರ್ಬಿರ್ನಿ. ಓಹೋ ಸೋಮ್ನೀರೇ ನಿಧಾನಕ್ಕೆ ಹೋಗೋಣ ಸೋಮ್ನೂರು. ಮಗ್ಳು ಮನೆಗೆ ಹೋಗ ಹಾತ್ರಕ್ಕೆ ಎಲ್ಲರ ಬಿದ್ದಿದ್ಯಾ ಎಡ್ವಿ ನಿಧಾನಕ್ಕೆ ನೋಡಿ. ಏನೋ ಬಿಗ್ಗೆಗೆ ಬ್ಯಾಗ್ ತುಂಬಿದಿ ಬೇರೆಯ. ಅಯ್ಯೋ ತಾತ ಏನು ತುಂಬಲ್ಲ, ಬರೀ ಬಟ್ಟೆ ಅಂತೆ, ಬಾಟ್ಲು ನೀರಂತೆ ಅಂತ ಎಲ್ಲ ತುಂಬ್ಕೊಂಡದ್ ನಮ್ಮ ಅಜ್ಜಿ. ನಡಿ ತಾತ ಬಿರ್ಬಿರ್ನು ಹೋಗೋಣಂತೆ, ಒತ್ತಾಗುತ್ತೆ. ಬನ್ನಿ ಮತ್ತೆ ಬಿರ್ನು ಬನ್ನಿ. ಅಯ್ಯೋ ನೀನ್ ನಡಿ ಅಜ್ಜ ಫಸ್ಟು, ನೀನ್ ನೋಡಿ. ನಾವೇನು ಆಗ್ಲೇ ರೆಡಿಯಾಗಿ ಕೂತಿದೀವಿ, ನಿನ್ನಿಂದನೇ ಒತ್ತಾಗಿದ್ದು ನಡಿ. ಇದೇನಜ್ಜ ಈಡೊತ್ತಾದ್ರೂ ಬಸ್ ಬರ್ಲಿಲ್ಲ, ಏನಾರ ಒತ್ಕಿತ್ತಾಗದೇನೋ ನೋಡ್ಕೊ ಬರ್ಬೇಕಿತ್ತು ನಾವು. ಏನಾರ ಹೋಗಿ ಈಗಾಯ್ತೋ ಏನೋ. ಥೋ ಇಲ್ಕಂಡು ಸುಮ್ನಿರೇ, ಅದ್ಯಾಕಂಗೆ ಅವಸರ ಮಾಡ್ತಿ, ಇಲ್ಕಣ ಸುಮ್ನರು. ಇನ್ನು 20 ನಿಮಿಷ ಇತ್ತು. ಈಟೊತ್ತಿಗೆಲ್ಲಿ ಬಂದಿರುತ್ತೆ, ನೀನು ಸುಮ್ನಿರು ನೀನು. ತಾತ ಒಂದೊಂದಿನ ಬಿರ್ನು ಹೋಗ್ಬಿಟ್ಟಿರುತ್ತೆ. 20 ನಿಮಿಷ ಅಲ್ಲ, ಅರ್ಧ ಗಂಟೆನೆ ಮುಂದೆ ಹೋಗ್ಬಿಟ್ಟಿರುತ್ತೆ ತಾತ. ನೀವ್ ತಾತಂಗ ಅವೆಲ್ಲ ಎಲ್ಲಿ ಗೊತ್ತಾಗುತ್ತೆ. ಬಿರ್ನು ಹೋಗಿ ನಿಂತ್ಕಣ ಬಸ್ ಬರೋಟೊಳಗೆ ಅನ್ನಂಗಿಲ್ಲ. ಬರೀ ಅಲ್ಲಿ ಇಲ್ಲಿ 7 ಜನ ಮಾತಾಡ್ಸ್ಕೊಂಬನ್ನೋದು ಏನೋ ನಿಮ್ಮ ತಾತ. ಏನ್ ತೋಟಕ್ಕೆ ಹೋಗಿ ತೋಟದಿಂದ ಮನೆಗೆ ಬನ್ನೋದು ಅನ್ಕಂಡ 7 ಜನ ನಿಂತ್ಕೊಂಡು 7 ಜನ ಮಾತಾಡ್ಸ್ಕೊಂಬನ್ನೋದು ಸುಮ್ಮನಿರತ್ತಾಗಿ. ಯಾವಾಗ್ಲೂ ಇದೇ ಗೋಳು ಈ ವಜ್ಜೊಂದು. ಸುಮ್ನಿರೇ ಬಾಯಿ ಬೆಡ್ಕೊಂಬೇಡ ಸುಮ್ನೂರು. ಈ ಬಸ್ ಹೋಗಿದ್ರೆ ನಾವು 12:30 1 ಗಂಟೆ ಬಸ್ಸಿಗೆ ಹೋಗೋಣ ಸುಮ್ನೂರೇ. 8 ಹತ್ತಾದ್ರೂ ಇವತ್ತು ನಿನ್ನ ಮಗಳು ಮನೆಗೆ ಕರ್ಕೊಂಡು ಹೋಗ್ತೀನಿ ಸುಮ್ನೂರು ನಾನು. ಏನು ಬಡ್ಕಂತಾಳತ್ಲಾಗ ಬಾಯಿನೇಯ ಸುಮ್ ಕುತ್ಕೊಳ್ನಾರ್ಲುಳು. ಹ್ಞೂ ಕಣಜ ಬಾಯ್ ಬಿಡ್ಕಂತ ನಾನು. ಮಗ್ಳ ಮನೆಗೆ ಹೋಗೋಕ್ಕೆ ಒಂದು ಹೊತ್ತು ಗೊತ್ತಲ್ಲ ನಿನಗೆ. ಒಂದು ಟೈಮು ಗೀಮು ಅನ್ನೋದು ಏನು ಅಂತವ. 8 ಬೇಕಾಟೋದಿಗೆ ಹೋಗೋಣ, 8 ಬೇಕಾಟೋದಿಗೆ ಬರೋಣ. ಹೊತ್ಲಂತೆ ಬಾರಜ್ಜ ಹೋಗಿ ತಾಟಕ್ಕೆ ಹೋಗಿ 1 ಹೊತ್ತು ಮಾವಿನಕಾಯಿ ಕಿತ್ಕೊಂಬರೋದು 8 ಗಂಟೆ ಮಾಡಿದೀನಿ ನೋಡಿ ನೀನು. ತಾತ ತಾತ ಬಸ್ ಬರೋದು ನೋಡ್ತಾತ, ಅಲ್ಲಿ ನೋಡ್ತಾತ ಬತ್ತಿಗೆ. ಹ್ಞೂ ಕಳ್ಳ ಪಾಪ, ಅದು ಯಾವ ಕಡೆಗೆ ಹೋಗುತ್ತೆ ಅಂತ ಹಂಗೆ ಒಂಚೂರು ನೋಡು. ಮೈಸೂರು ಕಡೆಗೆ ಹೋಗುತ್ತೆ ಎಲ್ಲೋಗುತ್ತೆ ಅಂತ ನೋಡ್ಲ ಪಾಪ. ಬಿರ್ನಿ ಕೈ ಜೋಡಿಯನ. ತಾತ ಮೈಸೂರು ಕಡೆಗೆ ಹೋಗೋದು. ನಿಲ್ಸಿ ಅಂತ ನಾನು ಕೂಗ್ತೀನಿ, ಇರ್ತಾತ ನಿಲ್ಲಿಸ್ತಾರೆ. ಬಿರ್ನು ಕೂಗ್ಲ ಪಾಪ, ಬಿರ್ನು ಕೂಗು ಹೋಗ್ಬಿಡ್ತಾರೆ. ಬಿರ್ನು ಕೂಗು. ನಿಲ್ಸಿ ನಾವು ಮೈಸೂರು ಬರ್ತೀವಿ, ನಿಲ್ಸಿ. ಲಾ ಪಾಪ ಹಂಗೆ ಅಲ್ಲ ಕೂಗೋದು. ನಿಂಗೆ ಬುದ್ಧಿಲ್ ಕಣ್ಲ ನಿನ್ಗೆ. ಸುಮ್ ಕೈ ಹೊಡೆದ್ಬಿಟ್ಟು ಕೂಗ್ತಾವನೆ, ಅವ್ರಿಗೆ ಕೇಳಿಸುತ್ತೇನೋ ಅವ್ರಿಗೆ. ಕ್ಯಾಸತ್ಕೊಂಡು ಸುಮ್ಮನಿರೋದಿ ನೀನು, ಸುಮ್ಮನಿರು. ಬಿರ್ಬಿನ್ ಹತ್ಕೊಳ್ಳಿ ಬಸ್ ಹೋಗ್ಬಿಡುತ್ತೆ. ಬಿರ್ಬಿನ್ ಹತ್ಕೊಳ್ಳಿ. ಎಲ್ಗೋಬೇಕಜ್ಜ ನೀವು, ಎಲ್ಗೋಬೇಕು? ಬಿರ್ಬಿನು ಬನ್ನಿ ಮಗ. ಇದು ಮೈಸೂರಿಗೆ ಹೋಗುತ್ತೇನೋ? ಮೈಸೂರಿಗೆ ಹೋಗುತ್ತೆ ಇದು. ಹ್ಞೂ ಕಣಜ್ಜ, ಇದು ಮೈಸೂರಿಗೆ ಹೋಗೋದು. ನೀವೆಲ್ಗೋಬೇಕಜ್ಜ? ಬಿರ್ಬಿನು ಬಂದು ಹತ್ಕೊಂಬನ್ನಿ. ಎಲ್ಗೋಗ್ತೀರಿ ನೀವು ಯಾರು ರೂಟ್ ಹೋಗೋದು? ನಾವು ಮೈಸೂರಿಗೆ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೀವಿ ಕಣೆ. ಇದು ಮೈಸೂರಿಗೆ ಹೋಗುತ್ತಾ? ಹ್ಞೂ ಕಣ್ ಬಾರ್ಲಪ್ಪ ಬಾ, ಮೈಸೂರಿಗೆ ಹೋಗೋದು ಕಣದ್ ಬಾ. ಇವ್ರೆ ನಿಮ್ಮ ಅಜ್ಜಿ ತಾತನೇನೋ, ಕರ್ಕೊಂಬಾ ಬಿರ್ಬಿರ್ನಿ. ಹ್ಞೂ ಕಣೆ, ನನ್ನ ಅಜ್ಜಿ ತಾತನೇ ಇವರು. ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೀವಿ, ನಡ್ರಿ ನಾವು ಬರ್ತೀವಿ. ಬಾರೋ ಬಸ್ ಕತ್ಬಾರೋ, ಏಟ್ ಮಾತಾಡ್ತೀಯೋ? ಬಾರೋ ಬಸ್ ಕತ್ತು. ಪೀ ಇವೇನತ್ಲಾಗ ಏಟ್ ಹಾರ ನೋಡಿದ್ರು ಹೋಗಲ್ಲತ್ಲಾಗಿ ಇವು. ಇವೇನತ್ಲಾಗ ಏಟ್ ಹಾರ ನೋಡಿದ್ರು ಮುಂದಕ್ಕೆ ಹೋಗಲ್ದು. ಹುಡ್ಗಿ ಹತ್ಲಾಗಿ ಏನ್ ನೋಡ್ತೈತಿ ಹುಡ್ಗಿ? ಪೀ ಇವು ಕೇಳುತ್ತೋ ಇಲ್ವೋ? ಈ ಹುಡ್ಗಿಗೆ ಬಸ್ ಬದೈತೆ ಅಂತ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಮಗ ಇಲ್ಲೇ ನಿಲ್ಲಿಸ್ಬಿಡಪ್ಪ, ಇಲ್ಲೇ ಹೇಳ್ಕೊಂಬಿಡ್ತೀನಿ, ನಿಲ್ಲಿಸ್ಬಿಡ್ ನಮಗೆ. ಇದೇ ಊರೇನಜ್ಜ ನಿಮ್ಮ ಮಗ್ಳು ಮನೆ? ಇದೇ ಊರ? ಇಳ್ಕಳಿ ಮತ್ತೆ ನಿಲ್ಲಿಸ್ತೀನಿ. ಬಿರ್ಬಿರ್ ಇಳ್ಕಳಿ. ಲಾ ಪಾಪ ಎದಳ್ಳ ಊರ್ ಬಂತ ಎದಳ್ಳ. ಬಾರಮ್ಮಿ ಬಿರ್ನೆ ಬಾ ಎದ್ದು. ಬಿರ್ಬಿರ್ ಇಳ್ಕಳಿ ಅಂತವ್ರೆ. ಬಿರ್ನು ಬಾ. ನೋಡ್ದ ಹೆಂಗಸ್ರುಗಳು ಹೆಂಗ ಹವಾ ಮಾಡ್ಗವ್ರೆ ಬಸ್ಸಲ್ಲಿ ಅಂತವ. ಯಪ್ಪ ಕೂತ್ಕಣಕ್ ನಿನ್ಕಣಕ್ ಬಿಡ್ತಾರೇನೆ, ಕಾಲ್ ಕೈಲೇ ಗುತ್ತಾರಲ್ಲಿ. ಅದಕ್ಕೆ ಹೇಳಿದ್ ನಾನು ಬರಲ್ಲ, ನೀನು ಹೋಗಿ ಬರಗಮ್ಮ ಅಂತ ಹೇಳಿ. ಯಪ್ಪ ಇನ್ನೊಂದಿನ ಬಸ್ಸಲ್ಲಿ ಬರೋದಲ್ ಕಾಣ್ತಾಯಿ. ತಾತ ಯಾವ್ದೋ ಒಂದು ಅಜ್ಜಿ ನನ್ನ ಕಾಲನ್ನ ತುಳಿದ್ಬಿಟ್ಟು, ನನಗಂತೂ ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ. ನಾನು ಇನ್ನೊಂದಿನ ಬಸ್ಸಲ್ಲಿ ಅಂತ ಬರಲ್ಲ, ನೀವು ಅಜ್ಜಿ ಮಾತು ಕೇಳ್ಕೊಂಡು. ಲಾ ಪಾಪ ಸುಮ್ ನಡ್ಲ ನೀನು. ಓಹೋ ತಾತ್ ಬಯ್ಯದಲ್ಲ, ನಿಮ್ಮ ಅಮ್ಮಗ್ನು ಬತ್ತಾನೆ ಹೇಳಕ್ಕಿಲ್ದಿ. ನಡಿಯೋ, ನೀನ್ ಯಾರು ಕರ್ದದ್ದು? ನೀನೇ ನಾನು ಬರ್ತೀನಿ ಅಂತ ನಿಂದು ಬಂದದ್ದು. ನಡಿಯ ನೀನು ಸುಮ್ ಬಾಯಿ ಮುಚ್ಕೊಂಡು. ಇನ್ನೊಂದಿನ ಎಲ್ಲಾರ ಕರ್ಗಿರ್ಕೊಂಡು ಹೋಗ್ತೀನಿ ಅನ್ಕಣಿಯ ನಿನ್ನ. ಸುಮ್ಮನೆ ತಮಾಷೆ ಮಾಡ್ದೆ ಬಿಡಜ್ಜಿ. ಅದಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಂತೀನಿ? ನಡಿಯಜ್ಜಿ, ಅತ್ತೆ ಮನೆಗೆ ಬಿದ್ದು ಊಟ ಮಾಡೋಣ, ಹೊಟ್ಟೆ ಸಿಕ್ಕೈತೆ. ಇದೇನ್ಲ ಪಾಪ, ಒಂದು ಮಾವಿನ ಹಣ್ಣು ತಂದದಿ, ಅಲ್ಲೇನೇನೋ ತಿಂದೆ ಬೇಕ್ರಿಲ್ ತಗೊಂಡು. ಇಲ್ಲಾಗ್ಲೇ ಹೊಟ್ಟಸಿ ಅಂತೀಯಲ್ಲ, ಏನನ್ನಕ್ಕಲ್ಲ ನಿಮ್ಮ ಅತ್ತೆ. ಇನ್ನೂ ಆತಿಂದ ಆ ಕಡೆಯಿಂದ ಬೋತದ್ದಂಗೆ ಊಟ ಕೇಳ್ತಾನೆ.
ನಮ್ಮವನು ನಮ್ಮ ಅಪ್ಪನೇ ನಮ್ಮ ಅಣ್ಣನ ಮಗಂಗೆ ಊಟ ಮಾಡಿಸ್ಕೊಂಬಂದನ ಇಲ್ವ ಅನ್ನಕ್ಕಲ್ವೇ ಅಂದ್ಲ. ಹಾ ನಮ್ಮ ಅತ್ತೆನು ಅನ್ನಕ್ಕನ್ ನಡೀತಾ ಬನ್ನಿ ಸುಮ್ನೆ. ನಮ್ಮ ಅತ್ತೆ ಗೊತ್ತು ನಾನು ಜಾಸ್ತಿ ಜಾಸ್ತಿ ಊಟ ಮಾಡ್ತಾನೆ ಅಂತ. ಹೋದ ತಕ್ಷಣ ನಮ್ಮ ಅತ್ತೆ ನನ್ನನ್ನೇ ಊಟ ಕರೀತ್ ನೋಡ್ಬೇಕಾದ್ರೆ. ಸರಿ ಸರಿ ಬಾರೋ ಬಿರ್ನು ಬಾ. ಅಜ್ಜಿ ಅತ್ತೆ ಎಲ್ಲ ಹೋಗಿರಂಗ ಇಟ್ಕೊಳ್ಳಜ್ಜಿ. ಕೂಗ್ತೀನಿ ಇರಜ್ಜಿ. ಅತ್ತೆ ಅತ್ತೆ ಅತ್ತೆ. ಯಾರೋ ಕಣೆ ನನ್ನ ಅತ್ತೆ ಅತ್ತೆ ಅಂತ ಕೂಗ್ತಾರಲ್ಲ, ಯಾರು ಬಂದವರಪ್ಪ? ನಮ್ಮ ಅವನು ನಮ್ಮ ಅಪ್ಪನು ಮೊನ್ನೆ ಏನ್ರ ಬರ್ತೀನಿ ಅಂದ್ರೆ ಏನ್ರ ಬಂದ್ಗಿಂದವ್ರ ಹೆಂಗೋ ನೋಡೋಣ. ಯಾರು ಯಾರು ಕೂಗ್ತಿರೋದು ಹಿಂಗೆ? ಬಂದೆ ಬಂದೆ ಒಂದ್ ನಿಮಿಷ ಬಂದೇ ಇರಿ. ನಾನ್ ಕಣತೆ ಮಂಜ ಬಿರ್ನು ಬಾರತ್ತೆ. ಯಾರು ಬಂದಿದ್ದೀವಿ ನೋಡ್ಬನ್ನಿ ನಾವು. ಬಂದೆ ಕಣ ಬಂದೆ. ಲಾ ಪಾಪ ಸೈಲೆಂಟ್ ಆಗಿ ಇರ್ಲ. ನಿಮ್ಮ ಮಾವ ಹೊಡೆದ್ ಬಿಡುತ್ತಮೇಲೆ ನಿನಗೆ. ಸೈಲೆಂಟ್ ಆಗಿ ಕುತ್ಕೋಬೇಕು. ಅತ್ತೆ ಹೇಳಿದ್ದೆಲ್ಲ ಕೇಳ್ಬೇಕು ನೀನು. ಒಡ್ಡೊಡ್ನಂಗೆ ಆಡೋದಲ್ಲ, ನಮ್ಮೂರಲ್ಲಿ ಆಡ್ತೀಯಲ್ಲ ಹಂಗೆ. ಲೇ ಸುಮ್ನಿರೇ ನೀನು, ಸುಮ್ನಿರು. ಆ ಹುಡುಗಂಗೆ ಇಲ್ದಿದ್ನೇ ಒಂದು ಹೇಳ್ಕೊಬೇಡ ನೀನು, ಸುಮ್ನಿರೇ. ಸರಿ ಕಣಜ್ಜಿ, ಅತ್ತೆ ಹೆಂಗ್ ಹೇಳುತ್ತಂತ ಕೇಳ್ತೀನಿ ಬಿಡಜ್ಜಿ ನಾನು. ಅವ್ವ ಅಪ್ಪ ಈಗ ಬಂದ್ರೇನಪ್ಪ? ಈಗ ಬಂದೇನವ? ಈಗ ಬಂದೇನ ಮಂಜ? ಬಾರಪ್ಪ ಈ ಕಡೆ ಕುತ್ಕೊಂಬ ನೀನು. ನಿಂತಿದ್ದೀರಪ್ಪ ನೀನು, ಬಾರಪ್ಪ. ಹ್ಞೂ ಕಣಮ್ಮ, ಈಗಿನ್ನು ಬಂದ ಕಣಂತೆ. ತಗೊಳಮ್ಮ ಹಣ್ಣು ತಮ್ಮ ನೀನು ತಗ. ಯಾಕಪ್ಪ ಅಲ್ಲಿಂದ ಒತ್ಕೊಂಬರಕ್ ಹೋಗಿದ್ರು ನೀವು ಅಣ್ಣ? ನಾನು ಇಲ್ಲೇ ತಗಂತಿರ್ಲಿಲ್ವಾ? ನೀವು ಅಲ್ಲಿಂದ ಯಾಕೆ ಒತ್ಕೊಂಬರಕ್ ಹೋಗಿದ್ದೀರಾ? ನೀವು ಬರೋದೇ ಕಷ್ಟ, ಅದ್ರಲ್ಲಿ ಇವೆಲ್ಲಾನು ಇಟ್ಕೊಂಡ್ ಬೇರೆ ಬಂದಿದ್ದೀರಾ ನೀವು. ಸುಮ್ನಿರಿಯಪ್ಪ ನೀವು ಅತ್ಲಾಗಿ. ನೀವು ಹೇಳಿದ್ನೇ ಕೇಳಲ್ಲ ನೀವು. ನಾನು ಇಲ್ಲೇ ಒಂದ್ 2 kg ಹಣ್ಣು ತಗೊಂಡ್ ತಿಂತಿರ್ಲಿಲ್ವಾ ನಾವು? ಅಯ್ಯೋ ನಿಮ್ಮ ಅವ್ವಂಗಂಗ ಅಂತ ಹೇಳ್ದೆ ಕಣಮ್ಮ ನಾನು. ಇಲ್ಲ ನನ್ನ ಮಗಳು ನಮ್ಮನೆ ಮರದ ಹಣ್ಣೆ ತಿನ್ಬೇಕು ಅಂತ ಹೇಳಿ ತರಿಸ್ಕೊಂಡ್ಲು. ತಿನ್ನಮ್ಮ ಚೆನ್ನಾಗಿದ್ದಾವೆ, ಅವೇನು ಕಷ್ಟ ಹಾಕಲ್ ತಗೊಳಮ್ಮ. ಬಸ್ಸಲ್ಲಿ ಬಂದ್ವಲ್ಲ ಅಲ್ಲೇ ಮಡಗಿದ್ದೋ ಬಸ್ಸಾಗಿ ಬರ್ಬೇಕಾದ್ರೆ ಹಿಡ್ಕೊಂಬಂದಿದ್ವಿ. ನಾವೇನು ಅಲ್ಲಿಂದ ನಡ್ಕೊಂಬಂದಿದ್ದೀವೇನಮ್ಮ. ತಗ ಅತ್ತೆ ಅತ್ತೆ ನಾನು ಜೋಕಾಲಿ ಮೇಲೆ ಕುತ್ಕೊಂತೀನಿ ಕಣತ್ತೆ. ಕುತ್ಕೊಳ್ಳ ಪಾಪ, ಅದನ್ನ ಕೇಳ್ತಿದ್ಯಲ್ಲ ನೀನು. ಕುತ್ಕೊಳ್ಳು. ತಗ ಮಗ ತಗ. ಇಲ್ಲೊಂದ್ ಚುಚ್ಚೂರು ಏನೇನೋ ಇದಾವೆ, ಕಾಳು ಕಡ್ಡಿ ಬೆಳೆದಿದ್ವಲ್ಲ, ಒಂಚೂರು ತಗೊಂಬಂದಿದ್ದೀನಿ. ಅದೆಲ್ಲ ಫ್ರಿಜ್ಗೆ ಪಜ್ಗೆ ಮಡಿಕಂತೇಳ ನೀನು. ಮಡಿಕ ಏನು ಹಾಳಾಕಲ್ಲ, ಮಡಿಕಳಮ್ಮ ಅಲ್ಲಿಗೆ. ಯಾಕವ್ವ ಅವೆಲ್ಲ ತಗೊಂಬರಕ್ ಹೋಗಿದ್ದೆ ನೀನು? ಸುಮ್ ಬರೋದಲ್ವಾ? ಇಟ್ಕೊಂಡ್ ಬರಕ್ಕಾಗಲ್ಲ ಏನಿಲ್ಲ. ಅವೆಲ್ಲ ಗಂಟು ಹಾಕೊಂಡ್ ಬರ್ತಾರತ್ಲಾಗ ನೀವು. ನಾವಿಲ್ಲೇ ತಗೊಳಲ್ವ? ನಾವು ಇಲ್ಲೇ ದುಡ್ಡು ಕೊಟ್ಟು ತಗೊಂಡ್ರ ನಮಗೆ 1 kg ತಗೊಂಡ್ರೆ ಸಾಕು. ಅದೇ 7-8 ತಿಂಗಳು ಬರುತ್ತೆ. ಇರೋರಿಬ್ರಿಗೆ ಏಟ್ ಬೇಕಮ್ಮ? ನಮಗೆ ಏಟ್ ಬೇಕವ್ವ ನಮ್ಗೆ? ತಗೊಳಮ್ಮ, ಏನಾದ್ರು ನಮ್ಮನಿಂದ ತಂದ್ಕೊಂಡಾಗ ಹಾಕಲ್ ನನಗೆ. ತಗ. ಅವ್ವ ಈ ಕಡೆಗೆ ಬಂದು ಕುತ್ಕೊಂಬ ನೀನು. ಅಲ್ಲಾಗವ್ವ ಕುತ್ಕೊಂತೀಯ? ಬಾಯಿ ಕಡೆ ಕುತ್ಕ. ಬೀಡು ಮಗ, ತಣ್ಣಗಾಗುತ್ತೆ. ಶಕಿಂದ ನಡ್ಕೊಂಬಂದಿದ್ದೀವಿ, ತಣ್ಣಗಾಗೋ ಸುಮ್ಮರು. ಅಪ್ಪ ಜ್ಯೂಸ್ ಕೊಡೋಣ, ನೀರ್ ಕೊಡೋಣ? ಏನು ಬೇಡ ಬಿಡು ಮಗ, ಕುಡ್ಕೊಂಬಂದಿದ್ವಿ. ಏನು ಬೇಡ, ಸುಮ್ನಿರು. ಹೊಸತ್ ಕುತ್ಕೊಂತೀವಿ. ಅದೇ ಊಟ ಕೊಟ್ಬಿಡತ್ತೆ. ಏನು ಬೇಡ, ಜ್ಯೂಸು ಬೇಡ, ಏನು ಬೇಡ. ಊಟ ಕೊಟ್ಬಿಡ್ ನೀ ಸುಮ್ನೆ. ಹೌದೇನ್ ಪಾಪ? ಊಟ ಕೊಡೋಣ. ಕುತ್ಕೊಳ್ಳಿ ಅತ್ಲಾಗಿ. ರಾತ್ರಿ ಚಿಕನ್ ಸಾರು ಐತೆ, ಮುದ್ದೆ ಮಾಡಿದೀನಿ. ಊಟ ಮಾಡೋಣ, ಕುತ್ಕೊಳ್ಳಿ. ಲಾ ಪಾಪ, ಈಗಿನ ಎಲ್ಲ ತಿನ್ನು ಬೈದಿ. ಸುಮ್ಮನಿರ್ಲ, ಇನ್ನು ಹೋಜಿವತ್ ಬಿಟ್ಟು ಊಟ ಮಾಡುವಂತೆ. ಸುಮ್ನಿರೋ. ಬಿಡವ, ಮಗಿಗೆ ಹೊಟ್ಟ ಸಿಯುತ್ತೆ. ಹೊಟ್ಟ ಸಿಯುತ್ತೆ. ಕುತ್ಕೊಂಬನ್ನಿ, ನೀವು ಊಟ ಮಾಡ್ಬನ್ನಿ. ಅಲ್ಲೇ 12 ಗಂಟೆ ಆಗದಿ. ಊಟ ಮಾಡ್ಬನ್ನಿ ನೀವು. ಮಧ್ಯಾಹ್ನ ಊಟ ಮಾಡ್ಬನ್ನಿ. ಬಿಡು ಮಗ, ಇಷ್ಟೊತ್ತಿಗೆ ಏನು ಒಟ್ಟಸಿ ಅಲ್ಲ. ಎಲ್ಲೋದ್ರು ಅಳಿ ಅಂದ್ರು, ಮಗಳೆಲ್ಲ ಎಲ್ಲೋದ್ರು? ಯಾರು ಪ್ಯಾಟ್ ಹೋಗಾರಿ. ಸ್ಕೂಲ್ ಅಡ್ಮಿಷನ್ ಇತ್ತು. ಅಡ್ಮಿಷನ್ ಮಾಡ್ಬರಕ್ ಹೋಗ್ಯಾರಿ. ಅಡ್ಮಿಷನ್ ಅಂದ್ರೆ ಏನಮ್ಮ? ಹಂಗಂದ್ರೆ ಏನು? ಈಗ ಓದ್ತಿಲ್ಲವ ಸ್ಕೂಲಲ್ಲಿ. ಆ ಸ್ಕೂಲ್ ಬೇಡ ಅಂತೇಳಿ ಬೇರೆ ಸ್ಕೂಲ್ ಬದಲಾಸವ್ರಿ. ಅಲ್ಲಿ ಸ್ಕೂಲಿಗೆ ಸೇರ್ಸಕ್ ಹೋಗವ್ರಿ. ಕುತ್ಕೊಂಬನ್ನಿ, ನೀವು ಊಟ ಮಾಡ್ಬನ್ನಿ. ಕಂದ್ ಕೊಡ ಮಾತ್ಲಾಗಿ. ನನಗೊಂಚೂರು ಹೊಟ್ಟೆ ಸಿತೈತೆ. ಅಜೋ ಬಾರಜ್ಜ, ಕುತ್ಕಾತ್ಲಾಗ ಊಟ ಮಾಡು. ಹೊಟ್ಟೆ ಸಿತೈತೆ, ಊಟ ಮಾಡ್ಬಾ. ಮುದ್ದೆ ಮಾಡೈತೆ ಅಂತ ಮಗ. ತಣ್ಣಗಾಗುತ್ತೆ, ಬಾರಜ್ಜ. ಸುಮ್ನಿರು. ಅಳಿ ಅಂದ್ರು ಬರ್ಲಿ. ಜೊತೆಲೆ ಕೂತು ಊಟ ಮಾಡೋಣ, ಸುಮ್ನಿರೇ. ಅಪ್ಪ ನೀವು ಅವ್ರನ್ನ ಕಾಯ್ಬೇಡಿ ನೀವು. ಅವ್ರು ಬರೋದು ರಾತ್ರಿ 8 ಗಂಟೆ ಆಗುತ್ತೆ. 8 ಗಂಟೆ ತನಕ ಹಂಗೆ ಇರ್ತೀರಾ ನೀವು. ಅವ್ರು ಬಂದಾಗ ಇನ್ನೊಂದ್ಸಲ 8 ಗಂಟೆಗೆ ಒಂದ್ಸಲ ಊಟ ಮಾಡೋರಂತೆ. ಈಗ ಮಧ್ಯಾಹ್ನ ಊಟ ಮಾಡಿ. ಹೆಂಗೋ ಬಿಡ್ ಮಗ್ಲೆ, ನಿನ್ನ ಸ್ಕೂಲಿಗೆ ಸೇರ್ಸದ್ನಲ್ಲ, ಅದೇ ಒಂದ್ ದೊಡ್ಡ ನೆಮ್ಮದಿ ನನಗೆ. ಕಣಪ್ಪ, ನನಗೂ ತುಂಬಾ ಖುಷಿ ಆಯ್ತು. ಸ್ಕೂಲು ತುಂಬಾ ಚೆನ್ನಾಗೈತೆ. ನಾನು ತುಂಬಾ ಚೆನ್ನಾಗಿ ಓದ್ತೀನಿ ಕಣಪ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ನೀನು ಇನ್ನೂ ಯಾಕೆ ನಿನ್ನ ಸ್ಕೂಲಿಗೆ ಸೇರ್ಕೊಂಡಿಲ್ಲ ಅಂತ ಹೇಳಿ. ನಮ್ಮ ಅಪ್ಪಂಗೆ ಫ್ರೀ ಇಲ್ಲ, ಅದಕ್ಕೆ ನನ್ನನ್ನ ಸೇರ್ಸಕ್ ಬಂದಿಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ ಅಪ್ಪ ನಾನು. ಅಪ್ಪ ಯಾರೋ ನಮ್ಮ ಮನೆಗೆ ಬಂದಿರಂಗಿದಾರೆ ಕಣಪ್ಪ. ಇಷ್ಟೊಂದು ಚಪ್ಪಲಿಗಳೆಲ್ಲ ಇದಾವೆ. ಹೂ ಮಗ್ಲೆ, ಯಾರೋ ಬಂದಿರಂಗಿದ್ದಾರೆ. ನಿಮ್ಮ ಅಜ್ಜಿ ತಾತನೇ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಮ ಅಮ್ಮ ಬೆಳಗ್ಗೆ ಹೇಳ್ತಿತ್ತು, ಬರ್ತಾರೆ ಇವತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಫೋನ್ ಮಾಡಿದ್ದೆ ಅಂತ ಹೇಳಿ. ಅವರೇ ಬಂದಿರ್ಬೇಕು. ಹೌದಾ ಅಪ್ಪ? ಅಜ್ಜಿ ತಾತ ಬಂದಿದ್ದಾರೆ. ನಾನು ಫಸ್ಟ್ ಓಡೋಗಿ ನೋಡ್ಬಿಡ್ತೀನಿ ಯಾರು ಅಂತ. ಅಜ್ಜಿ ತಾತ ಮಂಜ, ಯಾವಾಗ ಬಂದ್ರಿ ನೀವು? ಅಲ್ಲಲ್ಲೇ ಬಂದೇ ಬಿಡ್ತಲ್ಲ ಮಗ. 8 ಗಂಟೆಗೆ ಬರ್ತದೆ ಅಂದಲ್ಲಮ್ಮ ನೀನು. ಬಂದೇ ಬಿಡ್ತು. ಬಾ ಮೊಮ್ಮಗ್ಲೆ ನೀನ್ ನೋಡಕ್ಕೆ ಅಂತ ಹೇಳಿ. ಈಗಿನ್ನು ಬಂದೇಕಂದ್ ಬಾ ಮಗ್ಳು. ಬಾ ಮೊಮ್ಮಗ್ಲೆ, ನಿನ್ ನೋಡಕ್ಕೆ ಅಂತ ಹೇಳಿ ನಾವು ಅಲ್ಲಿಂದ ಬಂದು. ಬಾ
ಚೆನ್ನಾಗಿದ್ದೇನ್ ಮಗ್ಳೆ ಅಲ್ಲೇನ್ರೆ ಚೆನ್ನಾಗಿದ್ದೀರಾ? ಹ್ಞೂ ಕಣತೆ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಮಂಜ ಚೆನ್ನಾಗಿದ್ಯೇನೋ? ಎಷ್ಟು ದೊಡ್ಡನಾಗ್ಬಿಟ್ಟಿದ್ಯಾ ನೀನು? ಎಷ್ಟು ದೊಡ್ಡನಾಗ್ ಕಾಣಿಸ್ತಿದ್ಯಾ ನೋಡು. ಮಾವ ಮಾವ ಚೆನ್ನಾಗಿದ್ದೀರಾ ನೀವು? ಹೂಂಕಂತೆ ಬನ್ನಿ ಹೇಳಿ ಅಂದ್ರೆ ಕುತ್ಕೊಂಬನ್ನಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಬನ್ನಿ ಬನ್ನಿ ಕುತ್ಕೊಂಬನ್ನಿ. ಬಾರೆ ಖುಷಿ ಕುತ್ಕೊಂಬಾರೆ, ನಾನು ನಿನ್ ಜೊತೆ ಆಟ ಆಡಕ್ಕೆ ಅಂತ ಹೇಳಿ ಅಲ್ಲಿಂದ ಬಂದಿದ್ದೀನಿ ಬಾರೆ. ಉಷಾ ಜ್ಯೂಸ್ ತಗೊಂಬರನ ಮನೇಲೇ ಇದೆಯೇ? ರೀ ಅವ್ರಿಗೆ ಏನು ಬೇಡವಂತೆ ರೀ, ಏನು ಬೇಡವಂತೆ. ನೀರು ಕೇಳ್ದೆ ನೀರು ಬೇಡ ಅಂತಿದ್ದಾರೆ, ಊಟಕ್ಕೆ ಕುತ್ಕೊಂತಿದ್ದಾರೆ. ನೀವು ಬಂದ್ಬಿಡಿ, ಊಟ ಕುತ್ಕೊಂಡ್ಬಿಡಿ. ನಿಮ್ಗೆ ಅಂತಾನೆ ಅಪ್ಪ ವೇಟ್ ಮಾಡ್ತಿದ್ರು. ನಾನು 8 ಗಂಟೆಗೆ ಬರ್ತಾರೆ, ನೀವು ಊಟ ಕುತ್ಕೊಂಡ್ಬಿಡಿ ಅಂತ ಹೇಳ್ತಿದ್ದೆ. ಬನ್ನಿ ಅಂತ ನೀವು ಬಂದಿದ್ರೆ ಊಟ ಕುತ್ಕೊಂಡ್ಬಿಡಿ. ಹೂನಮ್ಮ, ನನಗೂ ಹೊಟ್ಟೆ ಹಸಿತೈತೆ, ನನಗೂ ಹಾಕೊಟ್ಬಿಡಿ, ನಾನು ಊಟ ಮಾಡ್ತೀನಿ. ಸರಿ ಕಣೆ ಆಯ್ತು, ನಮಗೂ ಹಾಕೊಡು. ನಮಗೂ ಹೊಟ್ಟೆ ಹಸಿತೈತೆ, ನಾವು ಮನೆಗೆ ಊಟಕ್ಕೆ ಬಂದ್ವಿ. ನಮಗೂ ಹಾಕೊಡ್ತಾರ ಬೇಗ. ಬನ್ನಿ ಹೇಳಿ ಅಂದ್ರೆ ಬನ್ನಿ, ಈ ಕಡೆ ಕುತ್ಕೊಂಡ್ ಬನ್ನಿ. ಅಜ್ಜಿ ಇವ್ರ ಮನೆ ಚಿಕ್ಕದು ಕಣಜ್ಜಿ, ನಮ್ಮನೆ ದೊಡ್ಡದಿಲ್ಲ, ಅದಕ್ಕೆ ಎಲ್ಲ ಅಂಟ್ಕೊಂಡಾಗ ಕುತ್ಕೋಬೇಕು ಕಣಜ್ಜಿ. ಪಾಪ ಸುಮ್ನೆ ಊಟ ಮಾಡ್ಲಾ, ಸುಮ್ನೆ ಊಟ ಮಾಡು, ಹಂಗೆಲ್ಲ ಅನ್ಬಾರ್ದು. ಇದು ಇವ್ರ ಮನೆ ಅಲ್ಕಂಡ್ ಪಾಪ, ಇವರು ಬಾಡಿಗೆಗಿರೋ ಮನೆ. ಸುಮ್ನೆ ಊಟ ಮಾಡ್ ಪಾಪ, ಹಂಗೆಲ್ಲ ಅನ್ಬಾರ್ದು. ಏನಂತವ, ಏನೋ ಅಂತವನೆ, ಏನಂತವನೆ ಮಂಜ? ಏನಿಲ್ ಕಣಮ್ಮ, ಅವನೇನೇನೋ ಮಾತಾಡ್ತಾನೆ. ಅವ್ನ ಬಾಯಲ್ಲಿ ಸುಮ್ನೆ ನಿಂತ್ಕೊಂಡತ್ತು, ಸುಮ್ ಮಾತಾಡ್ತಿರೋದೇ ಅವನಂಗಿ. ಅಜ್ಜಿ ನಾನ್ ಕೇಳಿಸ್ಕೊಂಡೆ ಕಣಜ್ಜಿ, ಅವ್ನ್ ಮಾತಾಡಿದ್ದ. ಅಮ್ಮ ಅದು ಅವ್ರ ಮನೆ ಚಿಕ್ಕದು, ನಮ್ಮನೆ ದೊಡ್ಡದು ಕಣಜ್ಜಿ ಅಂತ ಮಂಜ ಹೇಳ್ತಿದ್ದಾನೆ. ಇದು ನಮ್ಮನೆ ಅಲ್ಲ ಕಣೋ ಮಂಜ, ನಾವು ಬಾಡಿಗೆಗಿರೋ ಮನೆ. ನಮ್ದು ಊರಲ್ಲಿ ತುಂಬಾ ದೊಡ್ಡ ಮನೆ ಐತೆ, ಗೊತ್ತಾ ನಿನಗೆ? ಓಹೋ, ದೊಡ್ಡ ಮನುಷ್ಯ ಆಗ್ಬಿಟ್ಟವನು, ಅವೆಲ್ಲ ಮಾತಾಡ್ತಾನೆ ಕಣೋ ಮಂಜ. ಪರವಾಗಿಲ್ಲ, ದೊಡ್ಡ ಮನುಷ್ಯ ಆಗ್ಬಿಟ್ಟವನೆ. ಕೇಳ್ತಿಯಲ್ಲಮ್ಮ ದೊಡ್ಡ ಮನುಷ್ಯ ಆಗವನೆ ಅಂತವಾ? ನಮ್ಮ ಮನೆಗೆ ಹಿರಿ ಮನುಷ್ಯ ಆಗ್ಬಿಟ್ಟವನು ಅವನು. ಹೆಂಗೋ ಚೆನ್ನಾಗಿರ್ಲಿ. ಚೆನ್ನಾಗಿ ಓದ್ತಿದ್ಯೇನೋ ಮಂಜ? ಹ್ಞೂ ಮಾವ, ಚೆನ್ನಾಗಿ ಓದ್ತಿದ್ದೀನಿ. ಚೆನ್ನಾಗಿ ಓದ್ತಿದ್ದೀನಿ ನಾನು. ಸಮಾಧಾನ ಆಯ್ತೇನೆ ಈಗ ನಿನ್ಗೆ? ಸಮಾಧಾನ ಆತ? ಈಗ ಉಂಡಿದ್ಯಲ್ಲ, ನಡಿ ಊರಿಗೆ ಹೋಗೋಣ. ತೋಟ ಗೀಟ ಎಲ್ಲ ಯಾರನ್ನು ಕಾಯೋಕ್ಕೂ ಹೇಳಿಲ್ಲ, ಏನೂ ಇಲ್ಲ, ಹಂಗಂಗೆ ಬಿಟ್ಟು ಬಂದಿದ್ದೀವಿ. ನಡಿ ಅತ್ಲಾಗ ಊರಿಗೆ ಹೋಗೋಣ, ಟೈಮ್ ಆಗುತ್ತೆ. ಅಪ್ಪ ಇವತ್ತೊಂದಿನ ಇದ್ದು ಬೆಳಿಗ್ಗೆ ಎದ್ದೋಗುರಂತೆ ಬಿಡಿ. ಈಗೆಲ್ಲ ಹೋಗ್ತೀರಾ? ಸುಮ್ಮನೆ ಬೆಳಿಗ್ಗೆ ಎದ್ದೋಗುರಂತೆ. ತಾತ, ಬೆಳಿಗ್ಗೆ ಹೊತ್ತಿಗೆ ಎದ್ದು ಹೋಗೋಣ, ಸುಮ್ಮನೆ ತಾತ, ಈಗ ಬೇಡ ಹೋಗೋದು. ಅಜೋ ಸುಮ್ನಿರೋದ, ಬೆಳಿಗ್ಗೆ ಎದ್ದು ಹೋದ್ರಾಗುತ್ತೆ. ಏನ್ ಅವಸರ ಮಾಡ್ತೀಯ ನೀನು, ಸುಮ್ನಿರು. ಸ್ನೇಹಿತರೆ, ಇವತ್ತಿನ ಕತೆ ಇಷ್ಟೇ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.